दीपज्योति परं ज्योति दीपज्योति परं ज्योति दीपज्योति जनार्दनः दीपो हरतु मे पापम् दीपज्योति नमोऽस्तुते शुभं करोतु कल्याणम् आरोग्यं सुखसम्पदः क्लेशबुद्धिविनाशाय आत्मज्योति नमोऽस्तुते आत्मज्योति प्रदीप्ताय ब्रह्मज्योति नमोऽस्तुते ब्रह्मज्योति प्रदीप्ताय गुरुज्योति नमोऽस्तुते। मातु प्रणाम 1 2 3। या कुन्देन्दु तुषारहारधवला या कुन्देन्दु तुषारहारधवला या शुभ्रवस्त्रान्विता या वीणाम्बरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापहा शुक्लां ब्रह्मविचारसारपरमा आद्यां जगद्व्यापिनी वीणापुस्तकधारिणी अभयदा चार्यान्धकारापहा हस्ते स्फाटिकमालिका विदधती पद्मासने संस्थिता वन्दे तां परमेश्वरी भगवती बुद्धिप्रदां शारदाम्। हे हंसवाहिनी ज्ञानदायिनी अम्ब विमलमतिदे अम्ब विमलमतिदे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे जगशिरमौर बनाए भारत बल विक्रम दे अम्ब विमलमतिदे साहसशील हृदय में भर दे जीवन त्याग तपोमय कर दे संयम सत्य स्नेह का भर दे स्वाभिमान भर दे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे लवकुश ध्रुव प्रह्लाद बने हम मानवता का त्रास हरे हम सीता सावित्री दुर्गा माँ फिर
विमलमतिरे अम्ब विमलमतिरे भ्रमण ॐ भूर्भुवः स्वः ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् रत्नाकरादौतपदा अंतरिक्षं शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवा शान्तिः ब्रह्मा शान्तिः सर्वं शान्तिः शान्तिरेव शान्तिः सामा शान्तिरेधि ॐ शान्ति शान्ति शान्तिः मातृ प्रणाम 1 2 3 ನೆರೆದಿರುವ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇವತ್ತಿನ ದಿವಸ ಇಡೀ ಭಾರತದಾದ್ಯಂತ ಬಹಳ ಸ್ಮರಣೀಯ ದಿನ ಮತ್ತು ನಾವೆಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇರುವಂತಹ ದಿವಸ, ಅದುವೇ ಕಾರ್ಗಿಲ್ ವಿಜಯ ದಿವಸ. ಈ ನೆಲೆಯಲ್ಲಿ ನಾವೆಲ್ಲರೂ ಇವತ್ತಿನ ಈ ಸಭಾಂಗಣದಲ್ಲಿ ಸೇರಿದ್ದೇವೆ. ವಿದ್ಯಾರ್ಥಿಗಳೇ, 1999ರಲ್ಲಿ ಸುಮಾರು 60 ದಿವಸಗಳ ಕಾಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಯುದ್ಧದಲ್ಲಿ ಭಾರತದಿಂದ ಕಬಳಿಸಿಕೊಂಡಿದ್ದಂತಹ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಎನ್ನುವ ಪ್ರದೇಶದ ಭೂಭಾಗವನ್ನು ಭಾರತ ಮತ್ತೆ ಹಿಂದೆ ವಶಪಡಿಸಿಕೊಂಡು ವಿಜಯವನ್ನು ಸಂಪಾದಿಸಿದಂತಹ ದಿವಸ. ಸೈನಿಕರು ಇದಕ್ಕಾಗಿ ಸುಮಾರು 527ರಷ್ಟು ಸೈನಿಕರು ಪ್ರಾಣವನ್ನು ಕೊಟ್ಟವರಿದ್ದಾರೆ. 1000ಕ್ಕೂ ಹೆಚ್ಚು ಜನ ಸೈನಿಕರು ಗಾಯಗೊಂಡವರಿದ್ದಾರೆ. ಈ ಸೈನಿಕರ ಶೌರ್ಯದ ಪರಾಕ್ರಮದ ಸ್ಮರಣೀಯ ದಿನವಾಗಿ ಕಾರ್ಗಿಲ್ ವಿಜಯವನ್ನು ಅಂದಿನಿಂದ ನಾವು ಇವತ್ತಿನವರೆಗೂ ಕೂಡ ದೇಶದಾದ್ಯಂತ ಆಚರಿಸಿಕೊಂಡು ಬಂದಿದ್ದೇವೆ. ಆ ಮೂಲಕ ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತ ಮತ್ತು ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಂತಹ ಸೈನಿಕರನ್ನು ನಾವು ನೆನೆಸಿಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ ಲಯನ್ ನಾಯರ್ ಪ್ರವೀಣ್ ಶೆಟ್ಟಿ ಪಿಲಾರ್ ಇವರು ಮಾಜಿ ಸೈನಿಕರು, ಆಪರೇಷನ್ ವಿಜಯ್ ಮತ್ತು
ಕಾರ್ಗಿಲ್ ವಾರ್ ಪದಕ ವಿಜೇತರು. ಇವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸಂಸ್ಥೆಯ ಸಲಹೆಗಾರರಾದ ರಮೇಶ್ ಕೆ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಿದ್ದೇನೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ರಮೇಶ್ ಕೆ ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ ಎಚ್ ಮತ್ತು ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ಶ್ರೀಮತಿ ಬಬಿತಾ ಸೂರಜ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ, ಕಾಲೇಜಿನ ಉಪನ್ಯಾಸಕ ವೃಂದದವರಿಗೆ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇಂದು ಅಭ್ಯಾಗತರಾಗಿದ್ದುಕೊಂಡು ತಮ್ಮ ಅನುಭವಗಳನ್ನು, ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರವೀಣ್ ಶೆಟ್ಟಿ ಪಿಲಾರಿವರ ಪರಿಚಯವನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮಂಗಳೂರಿನ ಬೋಳೂರಿನಲ್ಲಿ ದಿನಾಂಕ 10/5/1980 ಶ್ರೀಯುತ ಕರುಣಾಕರ ಶೆಟ್ಟಿ ಮತ್ತು ಶ್ರೀಮತಿ ರುಕ್ಮಿಣಿ ಶೆಟ್ಟಿ ದಂಪತಿಗಳ ಮಗನಾಗಿ ಜನಿಸಿದ ಇವರು PUC ಕಲಿಯುತ್ತಿರುವಾಗ ತಮ್ಮ 17ನೆಯ ವಯಸ್ಸಿನಲ್ಲಿ ಅಂದರೆ 1997ರಲ್ಲಿ ಭಾರತ ಮಾತೆಯ ಸೇವೆಯನ್ನು ಮಾಡಲು ಇಂಡಿಯನ್ ಆರ್ಮಿಗೆ ಸೇರ್ತಾರೆ. 1 ವರ್ಷದಲ್ಲಿ RT ಸೆಂಟರ್ ನಾಸಿಕ್ ರೋಡ್ನಲ್ಲಿ ಕ್ಯಾಂಪ್ನಲ್ಲಿ ತರಬೇತಿ ಪಡೆದು ಪ್ರಪ್ರಥಮವಾಗಿ ಜಮ್ಮು ಕಾಶ್ಮೀರದ ಬಾರಾಮುಲ್ಲಕ್ಕೆ ಭಾರತ ಮಾತೆಯ ರಕ್ಷಣೆಗೆ ಸೇವೆಯನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಸುಮಾರು 11 ವರ್ಷಗಳ ಕಾಲ ಜಮ್ಮು ಕಾಶ್ಮೀರದ ಭಾರತದ ಗಡಿ ಪ್ರದೇಶ, ಅದರಲ್ಲಿಯೂ ಅಪಾಯದ ಪ್ರದೇಶಗಳಾದಂತಹ ಕುಪ್ವಾರ, ಉರಿ, ಶ್ರೀನಗರ, ಲೇ ಲಡಕ್, ಕಾರ್ಗಿಲ್, ಅಕ್ನೂರು, ಕಿಚಮ, ಪಾಲೆವಾಲಾ, ಪಂಚಗಾಮ್, ಬಾರಾಮುಲ್ಲಾ, ಉಧಂಪುರ್, ಮಚ್ಚಲ್ ಸೆಕ್ಟರ್ ಇತ್ಯಾದಿ ಪ್ರದೇಶಗಳಲ್ಲಿ ಆಪರೇಷನ್ನಲ್ಲಿ ಇವರು ಭಾಗವಹಿಸಿದ್ದಾರೆ. ಸುಮಾರು 5 ವರ್ಷಗಳಲ್ಲಿ ಪಂಜಾಬ್, ದೆಹಲಿ, ರಾಜಸ್ಥಾನ್, ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಭದ್ರತಾ ಸೇವೆಯಲ್ಲಿ ತೊಡಗಿ ಸುಮಾರು 33 ತಿಂಗಳು ರಾಷ್ಟ್ರೀಯ ರೈಫಲ್ನಲ್ಲಿ, 1 ವರ್ಷ ಇಂಟೆಲಿಜೆಂಟ್ ತಂಡದಲ್ಲಿ, 1 ವರ್ಷ ಬ್ರಹ್ಮಾಸ್ತ್ರ ಮಿಸೈಲ್ನಲ್ಲಿ, 2.5 ವರ್ಷ ಘಾತಕ್ ತಂಡದಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕಿಂತಲೂ ಮಿಗಿಲಾಗಿ ಕಾರ್ಗಿಲ್ ಕದನದಲ್ಲಿ ಸುಮಾರು 82 ದಿವಸ ಹೋರಾಡಿ ತೋಲೋಲಿಂಗ್, ಮಸ್ಕೋವಲಿ, ಬ್ಯಾಟ್ಲಿಕ್ಸ್ ಏರಿಯಾ, ಟೈಗರ್ ಹಿಲ್, ಸ್ಯಾಂಡೋನಾಳ, ಮಂದ್ರಾಸ್ ಮೇಲೆ ಭಾರತ ಮಾತೆಯ ಹೆಮ್ಮೆಯ ಪುತ್ರನಾಗಿ ವಿರೋಧಿಗಳನ್ನು ಸದೆಬಡಿಯುವುದರಲ್ಲಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ. ತಮ್ಮ ತಂಡದ ಜೊತೆಯಲ್ಲಿ ಸುಮಾರು 47 ಆತಂಕವಾದಿಗಳನ್ನು ಹೊಡೆದುರುಳಿಸುವುದರಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ತಮ್ಮ ಈ ಯಶೋಗಾಥೆಗೆ ಜನರಲ್ ಮಲ್ಲಿಕ್ರಿಂದ ಯಂಗೆಸ್ಟ್ ಸೋಲ್ಜರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ 2000 ಇಸವಿಯಲ್ಲಿ ಮೇಜರ್ ಜನರಲ್ ನಾಗರಾಜನಿವರಿಂದ ಬೆಸ್ಟ್ ಫೈರರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ದೇಶ ಸೇವೆಯ ತಮ್ಮ ಸಾಧನೆಗೆ ಜಮ್ಮುವಿನಲ್ಲಿ ಆಪರೇಷನ್ ರಕ್ಷಕ್, 50ನೇ ಸ್ವಾತಂತ್ರ್ಯೋತ್ಸವದ ಪದಕ, ಡಬಲ್ ಫೀಲ್ಡ್ ಪದಕ, ILT ಪದಕ, 9 ಇಯರ್ಸ್ ಲಾಂಗ್ ಸರ್ವಿಸ್ ಮೆಡಲ್, ಸ್ಪೆಷಲ್ ಸರ್ವಿಸ್ ಮೆಡಲ್, ಆಪರೇಷನ್ ವಿಜಯ್ ಕಾರ್ಗಿಲ್ ಕದನ ಪ್ರಶಸ್ತಿ, ಆಪರೇಷನ್ ಪರಾಕ್ರಮ ಪ್ರಶಸ್ತಿ, ಆಪರೇಷನ್ ವಿಜಯ್ ಸ್ಟಾರ್ ವಿಶೇಷ ಪದಕವನ್ನು ಇವರು ಪಡೆದಿದ್ದಾರೆ. ಅದರ ಜೊತೆಗೆ ದೇಶ ಸೇವೆ ಮತ್ತು ಹಲವು ಸಂಘ ಸಂಸ್ಥೆಗಳ ಮೂಲಕ ಸಮಾಜ ಸೇವೆಯನ್ನು ಮಾಡಿರುವುದಕ್ಕಾಗಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆ್ಯಂಡ್ ಅಸೋಸಿಯೇಷನ್ ವಿತ್ ಎಂಪೈರ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವಿಸಿದೆ. ಪ್ರಸ್ತುತ ಕೆನರಾ ಬ್ಯಾಂಕ್ನ ಮುಖ್ಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಈ ಹೊತ್ತು ನಮ್ಮೊಂದಿಗೆ ಅಭ್ಯಾಗತರಾಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ, ಸರ್, ಇದೀಗ ವೇದಿಕೆ ನಿಮಗಾಗಿ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 26ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು. ನಾವು ಹೇಳುವಾಗ ಹೇಳ್ತೇವೆ ಶುಭಾಶಯ ಅಂತ. ಶುಭಾಶಯ ಅಲ್ಲ, ಯಾಕಂದರೆ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ನಮ್ಮವರನ್ನು ಕೊಂದು ಕಬಳಿಸಿದಂಥ ಜಾಗ. ಆದರೆ ನಾವು ವಾಪಸ್ ಅಟ್ಯಾಕ್ ಮಾಡಿ ಅದನ್ನು ಪಡೆದಂಥದ್ದು. ಅದಕ್ಕೆ ನಾವು ಹೇಳಿದೆ ಅಂತ ವಿಜಯೋತ್ಸವ ಅಂತ. ಆದರೆ ನಾವು ಅದನ್ನು ಬಿಡ್ತಿಲ್ಲದಿದ್ದರೆ, ನಮ್ಮ ಜಾಗವನ್ನು ಕಬಳಿಸಲಿಕ್ಕೆ ಬಿಡದಿದ್ದರೆ ಹೇಗಿರ್ತಿತ್ತು? ಕಾರ್ಗಿಲ್ ವಾರ್ ಅಂತ ಇರ್ತಿರಲಿಲ್ಲ. ಮೊದಲನೇದಾಗಿ ನನ್ನನ್ನು ಇಲ್ಲಿ ಕರೆದು ತಮ್ಮ ಮುಂದೆ ನಿಂತು ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಬಗ್ಗೆ ತಿಳಿಸಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ಇಂಡಿವಿಜುವಲ್ ಆಗಿ ಹೇಳಿಲ್ಲ, ಧನ್ಯವಾದ. ಹಾಗೆ ಕಾರ್ಗಿಲ್ ಯುದ್ಧದ ಬಗ್ಗೆ ನಾನು ಒಂದೆರಡು
ನನ್ನ ಎಕ್ಸ್ಪೀರಿಯನ್ಸನ್ನು ಹೇಳಲು ಇಚ್ಛೆಪಡುತ್ತೇನೆ. ಅದಕ್ಕಿಂತ ಮೊದಲು ನಿಮ್ಮ ಡಿಸಿಪ್ಲಿನ್ ನನಗೆ ಭಾರಿ ಒಳ್ಳೆಯದು ಕಾಣುತ್ತೆ. ಯಾಕಂದರೆ ನೀವು ಡಿಸಿಪ್ಲಿನ್ ರಿಲೀಸ್ ದ ರಾಕ್ ಆಫ್ ಡಿಸಿಪ್ಲಿನ್ ಅಂತ ಆರ್ಮಿಯಲ್ಲಿ ಹೇಳ್ತಾರೆ. ಯಾಕಂದರೆ ನಾವು 1,000 ಜನವೇ ಮಾರ್ಚ್ ಮಾಡ್ತಾ ಹೋಗಲಿ, 1000 ಜನವೇ ಮಾರ್ಚ್ ಮಾಡ್ತಾ ಹೋಗಲಿ, ಆಗ ಸೌಂಡ್ ಬರೋದು ಒಂದೇ. ನಿಮ್ಗೆ ಗೊತ್ತಿರ್ಬೋದು, ನೀವು ಡ್ರಿಲ್ ಮಾಡ್ತಿರ್ಬೋದು, ಆಗ ತಪ್ಪಿದ ಒಂದೇ ಸೌಂಡ್ ಬರೋದು. ಅದಕ್ಕೆ ಹೇಳಿದ್ರು ಡ್ರಿಲ್ ಇಸ್ ದ ರಾಕ್ ಆಫ್ ಡಿಸಿಪ್ಲಿನ್. ಹಾಗೆ ನಿಮ್ಮ ಡಿಸಿಪ್ಲಿನ್ ನೋಡಿ ನನಗೆ ತುಂಬ ಸಂತೋಷ. ಏಕಾಗ್ರತೆಯಿಂದ ನೀವು ಮಂತ್ರವನ್ನೆಲ್ಲ ಹೇಳಿದ್ದೀರಾ, ತುಂಬ ಸಂತೋಷವಾಯಿತು. ಇದು ಮುಖ್ಯ. ಯಾಕೆಂದರೆ ಡ್ರಿಲ್ ಶಿಸ್ತಿನಿಂದ ನಮ್ಮ ಜೀವನದಲ್ಲಿ ಯಶಸ್ಸು ಆಗೋದು ಜಾಸ್ತಿಯೇ. ಹಾಗೆಯೇ ಮೊದಲನೇದಾಗಿ ಕಾರ್ಗಿಲ್ನ ಬಗ್ಗೆ ತಿಳಿಸಿದ್ದಾರೆ. ಕಾರ್ಗಿಲ್ ವಾರ್ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಆಪರೇಷನ್ ವಿಜಯ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ. ಕಾರ್ಗಿಲ್ನಲ್ಲಿ 11 ಏರಿಯಾ ಉಂಟು. ಮಸ್ಕೋಲಿ, ಬ್ಯಾಟಾಲಿಕ್, ಸ್ಯಾಂಡೋನೋಲ, ಟೈಗರ್ ಹಿಲ್ ಮತ್ತು ಮಂದ್ರಾಸ್, ದ್ರಾಸ್, ಇಂಥ 0.5440 ಇಂಥೆಲ್ಲ ಜಾಗ ಉಂಟು. ಇದರಲ್ಲಿ ಅಗ್ರಿಮೆಂಟ್ ಆಗಿತ್ತು. ನೀವು ಯೂಟ್ಯೂಬಲ್ಲಿ ನೋಡ್ತೀರಾ, ಅದೊಂದು ಬೇರೆ. ರಿಯಾಲಿಟಿ ನಾನು ಹೇಳ್ತೇನೆ. ಆ ಜಾಗವನ್ನು ನಮ್ಮೊಂದು ಅಗ್ರಿಮೆಂಟ್ ಆಗಿತ್ತು ಕಿ ಹಿಮ ಬೀಳೋ ಸಮಯದಲ್ಲಿ ನಾವು ನಮ್ಮ ಬೇಸಿಗೆ ಬರಬೇಕು, ಅವರ ಬೇಸಿಗೆ ಹೋಗ್ಬೇಕಂತ. ಆದರೆ ನಾವು ನಮ್ಮ ಬೇಸಿಗೆ ಬಂದೆವು. ಬೇಸ್ ಹೇಳಿದ್ರೆ 10 ಕಿಲೋಮೀಟ್ರ್ ಹಿಂದೆ, 7 ಕಿಲೋಮೀಟ್ರ್ ಹಿಂದೆ. ಅವರು 7 ಕಿಲೋಮೀಟ್ರ್ ಹಿಂದೆ ಹೋಗಬೇಕಿತ್ತು. ಆದರೆ ಅವರು ಹೋಗಲಿಲ್ಲ. ಅಲ್ಲಿ ಪರ್ಮನೆಂಟ್ ಪೋಸ್ಟ್ ಮಾಡಿದರು. ಪರ್ಮನೆಂಟ್ ಪೋಸ್ಟ್ ಮಾಡಿ ಅಲ್ಲಿಂದ ನಮ್ಮ ಇರುವ ಪೋಸ್ಟಿಗೆ ಅವರು ಬಂದು ನೆಲೆಯಾದರು. ಅಲ್ಲಿ ನಿಂತರು. ಅಲ್ಲಿ ನಿಂತ ನಂತರ ಹಿಮ ಕರಗುವ ಸಮಯದಲ್ಲಿ ಅಲ್ಲಿ ಮೂವ್ಮೆಂಟ್ ನಡೀತಾ ಇತ್ತು. ಮೂವ್ಮೆಂಟ್ ನಡೆಯುತ್ತೆ ಹೇಳಿದರೆ ನಮ್ಮ ಇಂಡಿಯಾದೊಳಗೆ ಬಂದು ಇಂಡಿಯಾದ ಸಿವಿಲಿಯನ್ಸ್ನನ್ನು ಕೊಂಡೋಗಿ ಅಲ್ಲಿ ಪರ್ಮನೆಂಟ್ ಸೆಲ್ಫ್ ಟ್ರೆನ್ಸ್ ಮಾಡಿಸಲಿಕ್ಕೆ ಅಲ್ಲಿಗೆ ಕೊಂಡೋಗಿ ಆ ಮೂಮೆಂಟನ್ನು ಅಲ್ಲೇ ಸಿವಿಲಿಯನ್ಸ್ ನೋಡಿ ನಮ್ಮ ಆರ್ಮಿಯವರಿಗೆ ಹೀಗೆ ಒಂದೊಂದು ಮೂಮೆಂಟ್ ಆಗ್ತಾ ಉಂಟು, ಅಲ್ಲಿ ಯಾರ ಇದ್ದಾರೆ, ನಮ್ಮ ಪೋಸ್ಟಿನಲ್ಲಿ ಯಾರ ಇದ್ದಾರೆ ಅಂತ ನಮಗೆ ಮೆಸೇಜ್ ಬಂತು. ಆಗ ಫಸ್ಟಿಗೆ ಒಂದು ರೆಕ್ಕಿ ಪಾರ್ಟಿ ಹೋಯಿತು. ರೆಕ್ಕಿ ಹೋಗುವಾಗ ಒಂದು ಕೌಂಟರ್ ಅಂಬುಷ್ ಅಂತ ಹೇಳ್ತಾರೆ. ಕೌಂಟರ್ ಅಂಬುಷ್ ಹೇಳಿದರೆ ನಾವೀಗ ಹೋಗುವಾಗ ನಮಗೆ ಫೈರಿಂಗ್ ಬರ್ತಾ ಇರ್ತದೆ, ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಈ ಸೈಡಿಂದ ಬುಲೆಟ್ ಆಗ್ತಾ ಇರ್ತದೆ ಶರೀರಕ್ಕೆ. ಹಾಗೆ ಕೌಂಟರ್ ಅಂಬುಷ್ ಹಾಕಿದರು. ಹಾಕಿ ನಿಮಗೆ ಗೊತ್ತುಂಟು ನಮ್ಮ ಸೈನಿಕರು ಚಿತ್ರಹಿಂಸೆ ಕೊಟ್ಟು ಅವರು ಕೊಂದಿದ್ದಾರೆ. ಆ ನಂತರ ಏನಾಯ್ತು ಹೇಳಿದರೆ 2nd ನಾಗಾ ರೆಜಿಮೆಂಟಿಗೆ ಆರ್ಡರ್ ಬಂತು, ನೀವು ಅಲ್ಲಿಗೆ ರೆಕ್ಕಿ ಮಾಡಬೇಕಂತ. ಆಗ ಒಂದು ಕಂಪನಿ ಮೂವ್ ಆಗಿ ನಮ್ಮ ಪೋಸ್ಟಿಗೆ ಮುಟ್ಟುವ ಮೊದಲೇ ಅವರು ಕೌಂಟರ್ ಅಂಬುಷ್ ಹಾಕಿ ನಮ್ಮ ನಾಗಾದವರ ಟೀಮ್ ಮೇಲೆ ಫೈರಿಂಗ್ ಮಾಡಿದ್ದು. ಅದರಲ್ಲಿ 48 ಜನ ಇದು ಕ್ಯಾಜುವಲ್ಟಿ ಆಗಿ ಒಂದು ಕಂಪನಿಯನ್ನೇ ಮಾಡಲಿಕ್ಕಾಗದಷ್ಟು ಸೈನಿಕರು ಗಾಯಲಾಗಿದ್ದರು. ಆ ನಂತರ ಆತಂಕವಾದಿಗಳು ನಮ್ಮ ಏರಿಯನ್ನು ಕಬಳಿಸಿದೇ ದಾರಿ ಅಂತ ಗೊತ್ತಾಗಿ ನಮ್ಮ ಆರ್ಮಿ ಹೆಡ್ ಕ್ವಾರ್ಟ್ರಲ್ಲಿ ಈ ಮೆಸೇಜ್ ಬಂದ ನಂತರ ಯಾವುದೇ ಒಂದು ಆಪರೇಷನ್ ಸಿಂಧೂರ್ನ ಕೇಳಿದ್ದೀರಾ, ಸೇಮ್ ಆಗಿ ಆ ಟೈಮಲ್ಲಿ ಈ ಆಪರೇಷನನ್ನು ಲಾಂಚ್ ಮಾಡಿದರು. ಇದರ ಹೆಸರಿಟ್ಟದ್ದು ಆಪರೇಷನ್ ವಿಜಯ್ ಅಂತ. ಇದು ವಾರ್ ಸ್ಟಾರ್ಟ್ ಆದದ್ದು ಅಲ್ಲಿ. ನಾನು ಆ ಟೈಮಲ್ಲಿ ನನಗೆ 36 ಡೇಸ್ ರಜೆ ಸಿಕ್ಕಿತ್ತು. ನಾನು ಮನೆಗೆ ಬಂದೆ. ಕೆಲವು ದಿನದ ನಂತರ ಮನೆಗೆ ಬಂದು 2ನೇ ದಿವಸ ಟೆಲಿಗ್ರಾಮ್ ಬಂತು ವಾಪಸ್ ಬರಬೇಕಂತ. ಆದರೆ ನಾನು ಇಂಡಿಯಾದ ಜೂನಿಯರ್ ಟೀಮ್ನ ಬಾಕ್ಸರ್ ಆಗಿದ್ದೆ ಆ ಟೈಮಲ್ಲಿ. ಇಂಡಿಯಾದ ಜೂನಿಯರ್ ಟೀಮ್ನ ಬಾಕ್ಸರ್. ಆಗ ಎಂತ ಹೇಳಿದ್ವಿ, ನಾನು ರಜೆಗೆ ವಾಪಸ್ ಬರಲಿಕ್ಕೆ ಹೇಳಿದ್ವಿ. ಹೆಚ್ಚಾಗಿ ವಾರ್ನ ವಿಷಯದಲ್ಲಿ ಹಾಕೋದಿಲ್ಲ ಟೆಲಿಗ್ರಾಮಲ್ಲಿ ವಾಪಸ್ ಬರಬೇಕು. ಆಗ ನನಗೆ ಎಂತಾಯಿತು, ಯಾವುದೋ ಗೇಮ್ ಇರಬೇಕು ಬಾಕ್ಸಿಂಗ್, ಅದಕ್ಕೆ ನನ್ನನ್ನು ಕರೀತಿದ್ದಾರೆ ಅಂತ. ಆ ಟೈಮಲ್ಲಿ ಕೊಂಕಣ್ ರೈಲು ಸ್ಟಾರ್ಟ್ ಆದದಷ್ಟೇ. ನಿಮಗೆ ಗೊತ್ತುಂಟು, ಒಂದು 10-15 ವರ್ಷ ಮುಂಚೆ ಗೊತ್ತಿದ್ದಕ್ಕೆ ಜಾಸ್ತಿ ಚಿಕ್ಕವರು, ಆದರೆ ಹೇಳ್ತೇನೆ, ರಿಯಾಲಿಟಿ ಹೇಳಬೇಕು. ಯಾಕಂದರೆ 10-15 ವರ್ಷ ಮುಂಚೆ ಇಂಡಿಯನ್ ಆರ್ಮಿಯ ಯಾರಿಗೆ ಸಹ ಟ್ರೈನಲ್ಲಿ ಸೀಟ್ ಸಿಗ್ತಿರಲಿಲ್ಲ. ನಾವು ಟಾಯ್ಲೆಟ್ನ ಸೈಡಲ್ಲಿ ಬಟ್ಟೆ ಹಾಕಿ ಕೂತ್ಕೊಂಡು ಒಬ್ಬರ ಮೇಲೆ ನಾವು ಗಟ್ಟಿ ಸೂಟ್ಕೇಸ್ ತಗೊಳ್ತೇವೆ. ಆರ್ಮಿಯವ್ರದ್ದು ಸೂಟ್ಕೇಸ್ ಗಟ್ಟಿ ಇರ್ತದೆ, ಯಾಕೆಂದರೆ ಸೀಟಿನ ಅಗತ್ಯ ಇಲ್ಲ, ಅದರ ಮೇಲೆ ಕೂತ್ಕೊಂಡು ಹೋಗೋದು. ಸೊ ಆ ಟೈಮಲ್ಲಿ ನನಗೆ ಸಹ ವಾರಂಟ್ ಇತ್ತು. ಆಮೇಲೆ ಅಲ್ಲಿಂದ ಹೊರಟು ಜಮ್ಮು ತಲುಪಿದೆ. ಜಮ್ಮುವಿಂದ ಶ್ರೀನಗರ ತಲುಪಿದೆ. ವಾರಿನ ಬಗ್ಗೆ ಇಂಡಿಯನ್ ಆರ್ಮಿಯ ಯಾರಿಗೆ ಸಹ ಅಲ್ಲಿಂದ ಟ್ರಾನ್ಸಿಟ್ ಕ್ಯಾಂಪ್ ಉಂಟು, ಅಲ್ಲಿ ನಿಂತೇವೆ. ಅಲ್ಲಿ ರಜೆಯಿಂದ ಬರುವವರು, ರಜೆಯಿಂದ ಹೋಗುವವರನ್ನು ಅಲ್ಲಿ ನಿಲ್ಲಿಸು. ಕಡಿಮೆ ಹೇಳಿದರೆ 1,500 ಜನ ಇರ್ತೇವೆ ನಾವು. ಅಲ್ಲಿ ತಲುಪಿದ ನಮ್ಮ ಯೂನಿಟಿಗೆ ಕಳಿಸ್ತಾರೆ ಅವರು. ಸೊ ಅಲ್ಲಿ ಫಿದೈನ್ ಅಟ್ಯಾಕ್ ಅಂತ ಆರ್ಮಿ ಲ್ಯಾಂಗ್ವೇಜ್ ಪ್ರಕಾರ ಫಿದೈನ್ ಅಟ್ಯಾಕ್ ಹೇಳಿದ್ರೆ ನಾವು ಇಲ್ಲಿ ಸುಸೈಡ್ ಅಟ್ಯಾಕ್ ಹೇಳ್ತೇವೆ. ಹಾಗೆ ನಮ್ಮ ಮೇಲೆ ಅಟ್ಯಾಕ್ ಆಯಿತು. ಅಟ್ಯಾಕ್ ಆಗುವಾಗ ನಮ್ಮ ಚಿಕ್ಕ ಕುತೂಹಲ ಅಂತ ನಿಮಗೆ ಸಹ ಅಷ್ಟೇ, ಇಲ್ಲಿ ಏನಾದರೂ ಆದರೆ ನೀವು ಈಗ ಓಡಿ ಹೋಗಿ ಕಂಡಿಯಲ್ಲಿ ನೋಡ್ತೀರಾ. ಸೇಮ್ ಹಾಗೆ ಏನಾಯ್ತು ಅಂತ ನಾವು ಸಹ ಹೋಗಿ ನೋಡಲಿಕ್ಕೆ ಹೋಗುವ ನಮ್ಮ NCOs, ನಮ್ಮ ಇನ್ಚಾರ್ಜ್ನವರಿದ್ದು, ಜಹಾತೆ ಉದರಿ ಸೋಜಾವು, ಎಲ್ಲಿದ್ದೀರಾ ಅಲ್ಲೇ ಮಲಗಿ ಅಂತ. ಆದರೆ ಸಹ ನಾವು ಕೇಳಲಿಲ್ಲ.
ನೋಡೋದು ಮುದ್ದೆ ಅದು. ಆಗ ಅವರು ಒಂದು ವರ್ಡ್ ಹೇಳಿದರು, ಉಸ್ ಜಗಹ ಪೆ ಇತ್ನಾ ಆದ್ಮಿ ಮರ್ ರಹೆ ಹೈ, ಆಪ್ ಲೋಗ್ ಹಮಾರಾ ಏಕ್ ಭಿ ಬಾತ್ ನಹೀ ಮಾನ್ ರಹೆ ಹೋ. ಅಲ್ಲಿ ಅಷ್ಟು ಜನ ಫಸ್ಟಿಗೆ ನಮ್ಮ ಅಷ್ಟು ಜನ ಕೊಂದಿದ್ದಾರೆ ಅವರು ಬಾಕಿಯವರು. ಆ ವರ್ಡ್ ಕೇಳಿದ್ದು ಆಗ ನಮಗೆ ತಿಳಿಯಿತು ಕಾರ್ಗಿಲ್ ವಾರ್ ಸ್ಟಾರ್ಟ್ ಆಗಿದೆ ಅಂತ. ಸೊ ನಾವು ಅಲ್ಲಿಂದ ನನ್ನ ಯೂನಿಟಿಗೆ ಮುಟ್ಟಿದ ನಂತರ ನನ್ನನ್ನು ಉರಿ ಅಂತ ಉರಿ ಫಿಲ್ಮ್ ಎಲ್ಲ ನೋಡ್ತೀರಲ್ಲ, ಉರಿಗೆ ಅದು ಉರಿಯಿಂದ ಎದುರು ಪೋಲ್ ಗನ್ನೇರಿ ಅಂತ ಅಲ್ಲಿಗೆ ಹೊರಟೆವು. ಅಲ್ಲಿ ನನ್ನದು ಗನ್ನಿದ್ದದು. ನನ್ನ ಗನ್ನಿನ ಹೆಸರು 160 mm ಟೆಂಪ್ಲಾ ಮೋಟಾರ್. ಇದು ವರ್ಲ್ಡಿನಲ್ಲಿರುವ ಏಕೈಕ ರೆಜಿಮೆಂಟ್. ಈ ಯೂನಿಟಿಗೆ ಇನ್ಫೆಂಟ್ರಿ ಪ್ಲಸ್ ಆರ್ಟಿಲರಿ 2 ರೋಲ್ ಮಾಡಬೇಕಾಗ್ತಿತ್ತು. ಯಾಕಂದರೆ ನಮ್ಮ ಗನ್ನಿದು ರೇಂಜ್ 9.5 ಕಿಲೋಮೀಟ್ರ್. ಆದರೆ ನಮಗೆ ಅಲ್ಲಿಗೆ ಇಡ್ಲಿಕ್ಕೆ ಆಗಿದೆ. ಯಾಕಂದರೆ ಗನ್ನಿನ ಎದುರು ಬರುವ ಮಜಲ್ ವೆಲಸಿಟಿ, ಬೆಂಕಿ ಅದು ಜಾಸ್ತಿ. ಅದಕ್ಕೆ ನಾವೇನು ಮಾಡಬೇಕಾದ್ರೆ ಗುಡ್ಡೆಯ ಸೈಡ್ನಲ್ಲಿ ನಮ್ಮ ಗನ್ನನ್ನು ಲ್ಯಾಂಡ್ ಮಾಡಬೇಕಾಗ್ತದೆ. ಸೊ ನಮಗೆ ಜಾಸ್ತಿ ಹೇಳಿದ್ರು 1.5-2 ಕಿಲೋಮೀಟ್ರಲ್ಲಿ ನಮ್ಮ ಗನ್ ಡಿಪ್ಲೈ ಮಾಡಬೇಕಾಗ್ತಿತ್ತು. ಸೊ ಅಲ್ಲಿಂದ ನಮಗೆ 19 RT ಬ್ರಿಗೇಡ್ನಿಂದ ಏಕೈಕ ರೆಜಿಮೆಂಟ್ 244 ಹೆವಿ ಮೋಟರ್ ರೆಜಿಮೆಂಟ್ಗೆ ಆರ್ಡರ್ ಬಂದು ನೀವು ಕಾರ್ಗಿಲ್ಗೆ ಹೊರಗೆ ಹೋಗ್ಬೇಕಂತ. ಸೊ ನಮ್ಮ ಎನ್ ಸಿ ನವರು ಹೇಳಿದರು, ಅವರು ಎನ್ ಸಿ ಹೇಳಿದರೆ ನಮಗಿಂತ ಕಡಿಮೆ 16-20 ವರ್ಷ ಸೀನಿಯರ್ಸ್ ಇರ್ತಾರೆ. ಅವ್ರು ಹೇಳ್ತಾರೆ, ಈಗ ಟೀಚರ್ಸ್ನವರು ಹೇಳಿದರೆ ನೀವು 100% ಕೇಳ್ತೀರಾ. ಸೇಮ್ ಹಾಗೆ ನಮ್ಮ ಎನ್ ಸಿ ನವರು ಹೇಳ್ತಿದ್ರು, ಬಚ್ಚೋ ಏಕ್ ಸೆಲ್ ಆಗ್ಯಾ ಜಹಾ ತೆ ಉದರೇ ಲೇಟ್ ಜಾವ್. ಯಾಕಂದರೆ ನಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ನಮಗೆ ಕೊಟ್ಟಿದ್ರು, ನಾವು ಯೂಸ್ ಮಾಡಿಲ್ಲ. ನಿಮಗೆ ಇದರ ಹಿಸ್ಟ್ರಿ ಗೊತ್ತಿರಲಿಕ್ಕೆ ಚಾನ್ಸ್ ಇಲ್ಲ. ಯಾಕೇಳಿದರೆ ಆ ಟೈಮಿನ ಬುಲೆಟ್ ಪ್ರೂಫ್ ಜಾಕೆಟ್ 18 kg ಕಬ್ಬಿಣದು. ಅಲ್ಲಿದ್ದ ಆಕ್ಸಿಜನ್ 44 ಡಿಗ್ರಿ. ನೀವು ಯೋಚನೆ ಮಾಡಿ, -3 ಡಿಗ್ರಿ ಆಗುವಾಗ ನಿಮಗೆ 3 ಡಿಗ್ರಿ ಬಿಡಿ, ಈ ಲಿಫ್ಟನ್ನು ಬಿಟ್ಟು ಸ್ಟೆಪ್ಪಲ್ಲಿ ಬನ್ನಿ ಅಂತೆ, ನಿಮಗೆ ಶ್ವಾಸ ಎಷ್ಟು ಇದಾಗ್ತದೆ. ಹಾಗಾದರೆ ಆ 44 ಡಿಗ್ರಿಯಲ್ಲಿ ಇದು ಎಕ್ಸ್ಟ್ರಾ 18 kg ಎತ್ತು ಮೇಲೆ ಹೋಗಬೇಕಾಗ್ತಿತ್ತು. ಅದಕ್ಕೆ ಇಂಡಿಯನ್ ಆರ್ಮಿ ಯಾರು ಸಹ ಅದೊಂದು 3.5 kg ಆಫೀಸರ್ಗೆ ಬಂತು. ಅದು ಯೂಸ್ ಮಾಡಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಯಾರು ಸಹ ಯೂಸ್ ಮಾಡಿಲ್ಲ ಆ ಯುದ್ಧದಲ್ಲಿ ಎಲ್ಲರೂ. ಆಮೇಲೆ ಉರಿಯಿಂದ ನಮಗೆ ವಾಟರ್ ಬಂದ ನಂತರ ನಮಗೆ 2600 ಸೆಲ್ಸ್. ಒಂದು ಸೆಲ್ ಹೇಳಿದರೆ ಅದು 62.5 kg, ವಿತ್ ಬಾಕ್ಸಲ್ಲಿ 80 kg ಆಗ್ತದೆ. ಯೂನಿಟ್ ಎಲ್ಲ ಮೂವ್ ಆಯಿತು. ಉಳಿದದ್ದು ನಾವು 6 ಜನ ಮಾತ್ರ. 6 ಜನ ನಾವು ಅಷ್ಟು ರೌಂಡನ್ನು ಒಂದು ಗಾಡಿಯಲ್ಲಿ 45 ರೌಂಡ್ ಮಾತ್ರ. ರೌಂಡ್ ಹೇಳಿದರೆ ಗೋಲ ಗೊತ್ತಲ್ಲ, ಸೆಲ್, ಅದನ್ನು ಹಾಕಲಿಕ್ಕೆ. ಸೊ 6 ಜನದಲ್ಲಿ ಒಂದು ಆಫೀಸರ್ ಇದ್ದರು. ನಾವು ಆ ಟೈಮಲ್ಲಿ ಒಂದು ಜೋಶು ಬೇರೆ ಬರ್ತದೆ, ಅದೊಂದು ಜೋಶೇ ಬೇರೆ. ಒಬ್ಬೊಬ್ಬರೇ ಲೆಕ್ಕ ಪ್ರಕಾರ 2 ಎತ್ತಿಕೊಡ್ಲಿಕ್ಕೆ, ಒಬ್ಬ ಹೆಗಲಿಗೆ ಹಾಕಲಿಕ್ಕೆ. ಆದರೆ ಫಸ್ಟಿಗೆ ಹಾಗೆ ಕೊಡ್ತಿದ್ರು. ನಮಗೆ ಆರ್ಡ್ರ್ ಬಂತು 10:30-11 ಗಂಟೆಯ ಒಳಗೆ ನೀವು ಶ್ರೀನಗರ ತಲುಪಬೇಕಂತ. ಇರೋದು 6 ಜನ. ಆದರೆ ಸಹ ಅವರು ಆಟೋಮೆಟಿಕ್ ಅದು ನೀವು ಒಂದು ಸಲ ನಿಮ್ಮಲ್ಲಿ ತುಂಬ ಜನ ಯೂನಿಫಾರ್ಮ್ ಹಾಕಲಿಕ್ಕೆ ಚಾನ್ಸ್ ಸಿಗ್ತದೆ, ಆಗ್ತೀರಾ ನೀವು. ನನಗೆ ಅದು ಧೈರ್ಯ ಉಂಟು. ನನ್ನ ಮಾತು ಕೇಳಿದ ನಂತರ 100% ನೀವು ಆರ್ಮಿಗೆ ಸೇರಲಿಕ್ಕೆ ಇಂಟ್ರೆಸ್ಟ್ ಕೊಡ್ತೀರಾ. ಸೊ ಆ ಆಂಬುಲೆನ್ಸ್ 2 ಜನ ಎತ್ತಿದ್ದನ್ನು ನಾವು ಮತ್ತೆ ನಾವು ಒಬ್ಬರೇ ಎತ್ತಿ ಹೆಗಲಲ್ಲಿ ಹಾಕಿಕೊಂಡ್ರೆ ರೋಡ್ ಮಾಡ್ತಿದ್ದೇವೆ. ಅಲ್ಲಿ ಸಿವಿಲಿಯನ್ಸ್ಗೆ ನೋಡುವಾಗ, ನಮ್ಮನ್ನು ನೋಡುವವರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೆಂದರೆ ನಮ್ಮದು ಯಾರ್ದು ಸಹ ಈ ಕೈಯಲ್ಲಿ ಇಷ್ಟು ಸಿಪ್ಪೆ ಇರಲಿಲ್ಲ, ರಕ್ತ ಬರ್ತದೆ, ಪ್ರತಿಯೊಂದು ಸೆಲ್ಲಲ್ಲಿ ಸಹ ರಕ್ತ ಇತ್ತು. ಆದರೆ ನೋವಿನ ಅರಿವಾಗ್ತಿರಲಿಲ್ಲ. ಯಾಕೆಂದರೆ ನಮ್ಮ ಏರಿಯಾವನ್ನು ಕಬಳಿಸಿದ್ದಾರೆ, ನಾವು ಅದನ್ನು ನೀವು ವಾಪಸ್ ತಗೊಳ್ಳು, ಅದೊಂದು ಚಾಲೆಂಜ್ ಇತ್ತು. ಆಫೀಸರ್ಸ್ನವರು ಜಾಸ್ತಿ ಇದು ಮಾಡೋದಿಲ್ಲ. ಆದರೆ ಆ ಟೈಮಲ್ಲಿ ಯಾವುದೋ ಸಹ ಬಂದಿದ್ರು, ಅವರು ಬಂದರು, ಅವರು ಏಜ್ಡ್, ಆದರೆ ಅವರು ಸಹ ಬಂದು ಎತ್ತಿ ನಮಗೆ ಸೆಲ್ಲನ್ನು ಲೋಡ್ ಮಾಡಿದ್ರು. ಬಟ್ಟೆ ಕಟ್ಟಿದೆವು. ಬಟ್ಟೆ ಯಾಕಂದರೆ ನಮಗೆ ಫಸ್ಟ್ ಏಡ್ ಇರ್ತದೆ, ಹೆಲ್ಮೆಟ್ನ ಒಳಗೆ ಇರ್ತದೆ, ಅದನ್ನು ಕಟ್ಟಿಕೊಂಡು ಸೆಲ್ ಎತ್ತಿಕೊಂಡು ನಾವು ಶ್ರೀನಗರ ತಲುಪಿದೆವು. ಶ್ರೀನಗರ ತಲುಪಿದ ನಂತರ ಬೋರಾಗಿಲ್ಲಲ್ಲ, ಹೇಳಬೇಕು, ಮಾತಾಡಬೇಕು. ಅಲ್ಲಿಂದ ನಾವು ಸೋನಮಾರ್ಗ್ ತಲುಪಿದೆವು. ಸೋನಮಾರ್ಗ್ ತಲುಪುವಾಗ ಏನಾಯಿತು, ವರ್ಲ್ಡಿನಲ್ಲಿ ಯಾವುದೇ ವಾರ್ ಇರಲಿ, ವರ್ಲ್ಡಿನಲ್ಲಿ ಇಂಡಿಯನ್ ಮಾತ್ರ ಅಲ್ಲ, ಮಿಸೈಲ್ ಅಟ್ಯಾಕ್ ಬೇರೆ, ಈ ಭೂಸೇನೆಯ ಅಟ್ಯಾಕ್ ಇರ್ತದೆ. ಅದಕ್ಕೆ ಫಸ್ಟ್ ಲೈಫ್ ಪೇಲೆ ಲಾಸ್ಟ್ ಲೈಫ್ಗೆ ಹೇಳಿದರೆ ಸಂಜೆ ಒಂದು 5:45ರಿಂದ 7-8 ಗಂಟೆಯ ಮೇಲೆ ನಾವು ಮೂವ್ ಆದರೆ ಎದುರಿನಲ್ಲಿದ್ದವನಿಗೆ ನಾವು ಕಾಣೋದಿಲ್ಲ. ಯಾಕಂದರೆ ನಾವು ಬರುವ, ನಮ್ಮ ಡ್ರೆಸ್ ಆಗೇ ಇರ್ತದೆ, ಪ್ಲಸ್ ನಾವು ಬರುವ ಮೂಮೆಂಟಲ್ಲಿ ಖಾಲಿ ಎಲೆ ಗಿಡ ಎಲ್ಲ ಅಲ್ಲಾಡಿದಾಗೆ ಕಾಣ್ತದೆ. ಅದಕ್ಕೆ ಒಳ್ಳಿನ ಯಾವ ವರ್ಷ ಅದು ಟೈಮ್. ಬಸ್ ಲಾಸ್ಟ್ ಲೈಫ್ಗೆ ಹೇಳಿದರೆ ಒಂದು 5ರಿಂದ 6 ಕಾಲ್ನ ಒಳಗೆ ಅಟ್ಯಾಕ್ ಮಾಡೋದು. ಯಾರು ಇದೇನೆ ಉರಿಯಲ್ಲಿ ಒಂದು ಅಟ್ಯಾಕ್ ಆಗಿತ್ತು, ಅದು ಆ ಟೈಮಲ್ಲಿ ಮಾಡೋದು. ಸೊ ಅಲ್ಲಿಂದ ನಾವು ನಮಗೆ ಹೇಳಿದರು, ನೀವು ನಿಮ್ಮ ರೆಡಿಯಾಗಿ ಇವತ್ತು ರಾತ್ರಿ ನಾವು ದ್ರಾಸಿಗೆ ಹೋಗಿ 0.5440 ತೋರೋಲಿಂಗ್ ಇದರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ. ಸೊ ನಾನು LMG ಗನ್ನರ್, ಲೈಟ್ ಮಿಷಿನ್ ಗನ್ನರ್ ಆಗಿದ್ದೆ. ನನ್ನ ಕೈಯಲ್ಲಿ LMG ಗನ್ ಇತ್ತು.
ಸೊ ರೆಡಿ ಎಲ್ಲ ಆಗಿ ನಾವು ತಯಾರಾಗಿ ಕೂತ್ಕೊಂಡು ರಾತ್ರಿ ಮೂವ್ ಆಗಬೇಕಂತ. ಆದರೆ ಒಂದು 1 ಟನ್ ಬಂತು, 1 ಟನ್ 3 ಟನ್ ಒಂದು ಗಾಡಿ ಬಂತು, ಒಂದು ALS ಬಂದು ನಿಂತಿತು. ನಿಲ್ಲುವಾಗ ಏನಾಯಿತು, ಅವನು ಜೋಶಿ ಇರ್ತಿತ್ತು, ನೋಡುವ ಏನಂತ ನೋಡುವಾಗ ಅದರೊಳಗೆ ಡೆಡ್ ಬಾಡಿ ಅದರೊಳಗೆ ಇತ್ತು. ಸೊ ನಾನು ಸಹ ಎಣಿಕೆ ಫಸ್ಟ್ ನೋಡಿದ ಬಾಡಿ ಕಾಮರಾಜನಂತ, ಹವಲ್ದಾರ್ ಕಾಮರಾಜನಂತ. ಅವ ನನ್ನ ರೆಜಿಮೆಂಟ್ನವ. ನೋಡಿದ ಮೇಲೆ ತುಂಬಾ ಕೋಪ ಬಂತು. ಆನಂತರ ಅಲ್ಲಿಂದ ದ್ರಾಸಿಗೆ ಹೊರಟೇವೆ. ದ್ರಾಸಿನಲ್ಲಿ ಒಂದೇ ವಿಷಯ ಹೇಳ್ತೇನೆ, ಆ ಪಾಕಿಸ್ತಾನಿಯವರು ಎಷ್ಟು ಹೈಟಲ್ಲಿ ಇದ್ರೆ ಹೇಳಿದರೆ, ನಮ್ಮ ಕೆಳಗೆ ಏನೇ ಮೂಮೆಂಟ್ ಆದರೆ ಅಲ್ಲಿಗೆ ಸೆಲ್ ಬೀಳ್ತಿತ್ತು. ನಮ್ಮಲ್ಲಿ ಒಬ್ಬರು, ನೀವು ಯೂಟ್ಯೂಬಲ್ಲಿ ನೋಡಿ ಬೇಕಾದ್ರೆ, ಉಧಮ್ ಸಿಂಗ್ ಸಾಬ್ ಅಂತ, ಸೇನಾ ಮೆಡಲ್ ವಿನ್ನರ್ ಅವರು. ಅವರಿಗೊಂದು ಹ್ಯಾಬಿಟ್ ಇದ್ದು ಬೀಡಿ ಎಳೆಯೋದು, ಬೀಡಿ. ಅವರು ಕೂತ್ಕೊಂಡು ಸಾಕಾಯ್ತಂತ ಅಲ್ಲಿ ಕೂತ್ಕೊಂಡು ಒಂದು ಬೀಡಿಗೆ ಬೆಂಕಿ ಹಚ್ಚಿದ್ರು. ಬೆಂಕಿ ಎಳೆದು ಹೀಗೆ ಇಡುವಾಗ ಒಂದು ಸಲ್ಲು ಬಂದು ಅಲ್ಲೇ ಬಿದ್ದಿದೆ. ಆ ಟೈಮಿಗೆ ಒಳ್ಳೇದು ಹೇಳಿದರೆ ಅವರು ಬೀಡಿ ಎಳೆದು ಸ್ವಲ್ಪ ಹೊತ್ತುವಾಗ ಅವರನ್ನು ಕರೆದು ಕಂಪನಿಯಲ್ಲಿ. ಹಾಗೆ ಅಲ್ಲಿ ಮೂವ್ ಆದರು. ಆಗ ಅಲ್ಲಿಗೆ ಸೆಲ್ ಬಿದ್ದು ಫುಲ್ ಏರಿಯಾ ಬ್ಲಾಸ್ಟ್. ಅದೇ ಆ ಜಾಗದಲ್ಲಿ ಅವರು ಇರ್ತಿದ್ರೆ ಅವ್ರದ್ದು ಎಲುಬು ಸಹ ಸಿಗಲಿಕ್ಕೆ ಚಾನ್ಸ್ ಇರಲಿಲ್ಲ. ಅದೇ ಲಾಸ್ಟ್ ಆ ದಿವಸದಿಂದ ಅವರು ಬೀಡಿ ಸಿಗರೇಟ್ ಏನು ಸಹ ಮುಟ್ಟಿದ್ದಿಲ್ಲ. ಆ ನಂತರ ನಾವು ಇದು ಮಂದ್ರಾಸಿಗೆ ತಲುಪಿದೆ. ನಮಗೆ ರಾತ್ರಿ ಆರ್ಡರ್ ಬಂತು, ಇವತ್ತು ರಾತ್ರಿ ನಾವು 10ರಿಂದ 11ರವರೆಗೆ ನಾವು ಮೂವ್ ಆಗಬೇಕಂತ. ನಾನಾಗ OP ಒಟ್ಟಿಗೆ ಸೆಕೆಂಡ್ ರಾಜ್ ರೈಫಲ್ ಸಂದೀಪ್ ಶರ್ಮಾ ಅಂತ ಕೇಳಿರ್ಬೋದು, ಅವರ ಇಕ್ಕೋ ಕಂಪನಿ ಒಟ್ಟಿಗೆ ನಾವು ಮೂವ್ ಆದೆವು. ಮೂವ್ ಆಗಿದ್ದ ನಂತರ ನಾವೊಂದು 11-12 ಗಂಟೆ ಆಗುವಾಗ ಪಾಕಿಸ್ತಾನಿಯ ಪೋಸ್ಟಿನಿಂದ ಒಂದು ಕಡಿಮೆ 300 ಮೀಟರ್ ಗ್ಯಾಪಲ್ಲಿ ನಾವು ಉಳಿದಿದ್ದೆವು. ಆದರೆ ನಮಗೆ ಫೈರಿಂಗ್ ಆರ್ಡರ್ ಇರಲಿಲ್ಲ. ಆದರೆ ಅವರು ಏರ್ ಬ್ರಸ್ಟ್ ಅಂತ ಹೇಳ್ತಾರೆ. ಏರ್ ಬ್ರಸ್ಟ್ ಹೇಳಿದರೆ ನಾವು ಇಲ್ಲಿ ಹೋಗುವಾಗ ನೆಲದಿಂದ 200 ಮೀಟರಿಂದ ಬ್ಲಾಸ್ಟ್ ಆಗ್ತದೆ, ಅದು ಸ್ಪಿಂಡರ್ ಕೆಳಗೆ ಬೀಳ್ತದೆ. ಇದೆಲ್ಲ ನೆನಪಲ್ಲಿ ಇಡಿ, ಒಂದು ಟೈಮಿಗೆ ಕೆಲಸಕ್ಕೆ ಬರ್ತದೆ. ಆಗ ನಾವೆಂತ ಮಾಡಿದೆವು, ಇಂಡಿಯನ್ ಆರ್ಮಿಗೆ ಒಂದು ಡ್ರಿಲ್ಲನ್ನು ಕಳಿಸ್ತಾರೆ. ಆ ಟೈಮಲ್ಲಿ ಮಲಗಲಿಕ್ಕೆ ಏರ್ ಬ್ರಷ್ ಮೇ ಸೋ ಮತ್ ಖಡಾ ಹೋ ಜಾओ, ಆರ್ಟಿಕಲ್ ಮೇ ಸೋ ಜಾओ. ಏರ್ ಬ್ರಷ್ ಮೇಲೆ ಬ್ಲಾಸ್ಟ್ ಆಗೋದ್ರಿಂದ ಸ್ಟ್ರೈಟಾಗಿ ಹೀಗೆ ನಿಲ್ಲಬೇಕು. ಆಗ ಹೆಲ್ಮೆಟ್ಗೆ ಸ್ಪಿಂಡರ್ ಬಿದ್ದರೆ ಹೆಲ್ಮೆಟ್ಗೆ ಕಡಿದ್ರೆ ಕೈ ಅಲ್ಲ, ಅದು ನೋ ಪ್ರಾಬ್ಲಮ್, ಜೀವಂತವಾಗಿರ್ತೇವಲ್ಲ. ಹಾಗೆ ಆರ್ಟಿಸೆಲ್ ಬರುವಾಗ ಮಲಗುವಾಗ 100% ಏನಾಗೋದಿಲ್ಲ, ಅದು ಸೆಲ್ ಸ್ಪಿಂಡರ್ 45 ಡಿಗ್ರಿ ಆ್ಯಂಗಲಲ್ಲಿ ಹೋಗ್ತದೆ. ಸೊ ಈ ಏರ್ ಬ್ರಷ್ ಆಗುವಾಗ ಸಹ ನಾವು ಅಲ್ಲಿ ಸ್ಟ್ರೈಟಾಗಿ ನಿಂತು 300 ಮೀಟರ್ ಇರುವಾಗ ಅವರು 5.5 ಅಂತ ಗನ್, ಅದರಿಂದ ನಮ್ಮ ಮೇಲೆ ಫೈರಿಂಗ್ ಬಂತು. ಫೈರಿಂಗ್ ಬರುವಾಗ ನಮ್ಮ ಒಬ್ಬರು ಸೆಕೆಂಡ್ ರಾಜ್ ರೈಫಲ್ನ ಆಫೀಸರ್ ಏನು ಮಾಡಿದ್ರು ಅಂದರೆ, ನೈಟ್ ಕರ್ನಪುರಲ್ಲಿ ಜಸ್ಟ್ ನಿಂತು ಈಗ ನೋಡಿದರು. ಅಲ್ಲಿ MMG ಫೈರ್ ಬಿದ್ದು ಅವರು ಅಲ್ಲಿಯೇ ಶಹೀದಾದರು. ಆನಂತರ ಏನಾಯ್ತು ಹೇಳಿದರೆ, ನಮ್ಮ ಈಗ ರಿಲೇಷನ್ಶಿಪ್, ಈಗ ಟೀಚರ್ಸ್, ಸ್ಟೂಡೆಂಟ್ಸ್, ಮದರ್, ಫಾದರ್, ಬ್ರದರ್ಸ್, ಫ್ರೆಂಡ್ಸ್, ಇದೊಂದು ರಿಲೇಷನ್ಶಿಪ್ ಬೇರೆ. ಆದರೆ ಆರ್ಮಿದು ಯೂನಿಫಾರ್ಮ್ದು ರಿಲೇಷನ್ಶಿಪ್ಪೇ ಬೇರೆ. ಯಾಕಂದರೆ ಆ ಟೈಮಲ್ಲಿ ಆ ಆಫೀಸರಿಗೆ ಗೋಲಿ ಬಿದ್ದ ಕೂಡಲೇ ನಮ್ಮ ಇನ್ನೊಬ್ಬರು ಆಫೀಸರಲ್ಲಿ ಫೈರ್ ಮಾಡ್ತಾ ಹೋದರು. ಆದರೆ ಅವರ ಹೈಟಲ್ಲಿದ್ದರಿಂದಾಗಿ ಇವರಿಗೆ ಫೈರಿಂಗ್ ಆಗಿ ಇವರು ಸಹ ಶಹೀದಾದರು. ಆಮೇಲೆ ಒಬ್ಬರು ನಮ್ಮ JCO ಜೂನಿಯರ್ ಕಮಾಂಡಿಂಗ್ ಆಫೀಸರ್ ಅಂತ ಹೇಳ್ತಾರೆ, ಅವರು ಇನ್ಚಾರ್ಜ್ ಆಗಿ ಕ್ರೋಲಿಂಗ್ ಹೇಳಿದರೆ ಅದು 1 ವರ್ಷ ಟ್ರೈನಿಂಗಲ್ಲಿ ನಿಮ್ಮನ್ನು ಹಾಗೆ ಮಾಡಿದೆ, ಯಾವ ಗುಡ್ಡೆಗೆ ಸತ್ತುವಷ್ಟು ಟ್ರೈನಿಂಗ್ ಕೊಟ್ಟು ಫಿಟ್ ಮಾಡ್ತಾರೆ. ಹಾಗೆ ನಾವು ಕ್ರೋಲಿಂಗ್ ಮಾಡ್ತಾ ಮೇಲೆ ಹೋದೆವು, ಫೈರ್ ಮಾಡ್ತಾಯಿದ್ದೆವು. ಆದರೆ ಏನು ಮಾಡ್ತಾ ಹೇಳಿದರೆ, ನಮ್ಮ ಇನ್ನೊಬ್ಬರು JCO ಇದ್ದರು, ಜೂನಿಯರ್ ಕಮಾಂಡಿಂಗ್ ಆಫೀಸರ್, ಅವರು ಮಲಗಿ ಫೈರ್ ಮಾಡ್ತಾಯಿದ್ರು. ಆದರೆ ಎಂತ ಹೇಳಿದರೆ, ಆ ನೆಲ, ಆ ಪೀಸೆ ಹಿಮದ ತುಂಡು, ಅದು ಕಲ್ಲಾದ ಹಿಮದ ತುಂಡು, ಅದರ ಮೇಲೆ ಮಲಗಿ ಫೈರ್ ಮಾಡಿದ್ರು. ಅದು ಅವರ ಚೆಸ್ಟ್ ಜಾಮ್ ಆಗ್ತಾ ಹೋಯಿತು. ಜಾಮ್ ಆಗುವಾಗ ಏನಾಯಿತು, ಅವರು ಅಬಿತು ನಾನು ಸಾಯೋದಂತ ಗ್ಯಾರಂಟಿ, ಆದರೆ ಏನಾದರೂ ಮಾಡಿ ಸಾಯ್ತೇನೆ ಅಂತ ಅವರು ಅಲ್ಲಿಂದ ಓಡಿ ಫೈರ್ ಮಾಡ್ತಾ ಪೋಸ್ಟ್ನೊಳಗೆ ಫೈರ್ ಎಲ್ಲ ಮಾಡಿದರು. ಆದರೆ ಅವರ ಶರೀರಕ್ಕೆ ಸಹ ಬುಲೆಟ್ ಬಿದ್ದು ಅವರು ಸಹ ಶಹೀದಾದರು. ಆ ಶಹೀದಾಗ್ತೇವಲ್ಲ, ನಾವೀಗ ಹೇಳ್ತೇನೆ, ಅಲ್ಲಿ ಏನು ಕುಚ್ ಖರುಂಗ ಅದನ್ನು ಜೋಶಿ ಇರ್ತದೆ. ಅದರನ್ನು ಜೋಶಿ ಸಿವಿಲಿಯನ್ಸ್ ನೀವು ಏನೇ ಆದರೂ ಸಹ ಆರ್ಮಿಯ ಆ ಜೋಶಿ ಯಾರಿಗೆ ಸಹ ಬರಲಿಕ್ಕೆ ಚಾನ್ಸ್ ಇಲ್ಲ. ಆ ಜೋಶಿ ಅವರು ಶಹೀದಾದರು. ಆ ನಂತರ ಏನು ಹೇಳಿದರೆ 3 ಪೋಸ್ಟ್ ಉಳಿದಿತ್ತು ಅವರು, ಅದರೊಳಗೆ ಎಲ್ಲ ಉಡಾಯಿಸಿಬಿಟ್ಟಿದ್ದೇವೆ ನಾವು. 3 ಪೋಸ್ಟ್ನಲ್ಲಿ ಅಂತ ಹೇಳಿದರೆ, ಪ್ರತಿಯೊಂದು ಪೋಸ್ಟಿಂದ ನಮ್ಮ ಮೇಲೆ ಫೈರಿಂಗ್ ಬರ್ತಾಯಿತ್ತು. ಫೈರಿಂಗ್ ಬರೋ ನಾವೆಂತ ಎಣಿಸಿದ್ದು, ಆದರೆ ಕಡಿಮೆ 20-30 ಜನ ಇರಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೇವೆ. ಆದರೆ ಅಂತ ನೀವು ಕುಮಾರ್ ಪ್ರವೀಣ್ ಸಿಂಗ್, ನನ್ನ ಹೆಸರಿನವನೇ, ಸೆಕೆಂಡ್ ರಾಜ್ ರೈಫಲ್, ಅವರು ಏನು ಮಾಡಿದ್ದು ಹೇಳಿದರೆ, ಬೆಳಿಗ್ಗೆ ಆಗ್ತಾ ಬಂತವು. ಬೆಳಿಗ್ಗೆ ಆದರೆ ನಮ್ಮ ಟೀಮಲ್ಲಿ ಒಬ್ಬರು ಸಹ ಉಳಿಯೋದಿಲ್ಲ. ಯಾಕಂದರೆ ಅವರು ಜಸ್ಟ್ ನಮ್ಮ ಕೆಳಗೆ ಕಾಣ್ತಾರೆ ಇಷ್ಟೇ ಹತ್ತಿರದಲ್ಲಿ. ಅದೇ 1-2 ಗ್ರೆನೇಡ್ ಬಿಸಾಡಿದರೆ ಸಹ ನಾವು ಇದಾಗ್ತೇವೆ.
ಅದಕ್ಕೆ ಅವರು ಏನು ಮಾಡಿದ್ದು ಹೇಳಿದರೆ, ಸೀದಾ ಪೋಸ್ಟಿನಲ್ಲಿ ಒಳಗೆ ಫೈರ್ ಆ್ಯಂಡ್ ಮೂವ್ ಮಾಡ್ತಾ ಒಳಗೆ ಹೋಗುವಾಗ ಆತಂಕವಾದಿ ಪ್ಲಸ್ ಇವರು ಫೇಸ್ ಟು ಫೇಸ್ ಆದರು. ಆದರೆ ಆತಂಕವಾದಿ ಸಹ ಫೈರ್ ಮಾಡಿದ ಇವರು ಸಹ ಫೈರ್ ಮಾಡಿದರು. ಇವರು ಫೈರ್ ಮಾಡುವ ಇವರಿಗೆ ಒಂದೇ ಜಾಗಕ್ಕೆ ಬುಲೆಟ್ ಬಿತ್ತು. ಆದರೆ ಇವರು ಏನು ಮಾಡ್ತಾರೆ, ನಮ್ಮ ಗನ್ನಲ್ಲಿ ಒಂದು ಬೋನೆಟ್ ಅಂತ ಚಾಕು ಇರ್ತದೆ, ಆ ಚಾಕನ್ನು ಅವನ ಕುತ್ತಿಗೆಗೆ ಹಾಕಿ ಹೊಡೆದ್ರು, ಅವನನ್ನು ಕೊಂದಾಕಿದ್ರು. ಆನಂತರ ನಾವು ಆ ಅಟ್ಯಾಕ್ನಲ್ಲಿ 47 ಆತಂಕವಾದಿಯನ್ನು ಕೊಂದಿದ್ದೇವೆ. ನಾವು 47 ಆತಂಕವಾದಿ ಕೊಂದು 7 ತಲೆಯನ್ನು ಕಡ್ದು ತಂದಿದ್ದೇವೆ. ಅಲ್ಲಿ ಸಿವಿಲಿಯನ್ ಹೇಳಿದರೆ ಆ ಆತಂಕವಾದಿಗಳು ನಮ್ಮ ಊರಿಗೆ ಬಂದು ನಮ್ಮ ಊರಿನ ಬ್ರೆಡ್ ಆಗಲಿ ತಿಂಡಿ ಆಗಲಿ ಅದನ್ನೆಲ್ಲ ಕೊಂಡೋಗಿದ್ರು ಅವರು. ಅಷ್ಟುವರೆಗೆ ನಮಗೆ ಯಾವ ಥರದ ಆರ್ಡರ್ ಇರಲಿಲ್ಲ, ಅಷ್ಟೆಲ್ಲ ಮಾಡಿದ್ರು. ಈ ಅಟ್ಯಾಕ್ನಲ್ಲಿ ನಮಗೆ ಅದೇ ಆಪರೇಷನ್ ವಿಜಯ್ ಸ್ಟಾರ್ ಅಂತ ಹೇಳ್ತಾನಲ್ಲ, ಈ ಮೆಡಲ್ ಅದರಿಂದ ಸಿಕ್ಕಿದ್ದು. ಈಗ ನೀವೇನು ಮಾಡಬೇಕಾದ್ರೆ ಈಗ ಸರ್, ಈಗ ನಮ್ಮ ಇದ್ರು ಕಾರ್ಗಿಲ್ ವಿಷಯ ಹೇಳ್ತಿದ್ದಾರೆ. ಇವರ ಮೆಡಲನ್ನು ನೋಡುವಾಗ ಒಂದು ಸ್ವಲ್ಪ ಹೊಟ್ಟೆ ಉರಿ ಬರಬೇಕು, ಕೋಪ ಬರಬೇಕು. ಸರ್ ಇವರ ಹತ್ರ 9 ಮೆಡಲ್ ಉಂಟಲ್ಲ, ನೆಕ್ಸ್ಟ್ ಟೈಮ್ ನಾನು ಆರ್ಮಿಗೆ ಸೇರಿ ಕಡಿಮೆ ಸಹ 11 ಮೆಡಲ್ ಹಾಕಬೇಕಾದ್ರೆ ಏನಾದರೂ ಸಾಧನೆ ಮಾಡಬೇಕು. ಹಾಕಿ ಇದೇ ಸ್ಟೇಜಲ್ಲಿ ಬಂದು ನಾನು ಸ್ಟೂಡೆಂಟ್ನಾಗಿ ಸ್ಪೀಚ್ ಕೊಡಬೇಕಂತ ಈ ಚಾಲೆಂಜ್ ತಮ್ಮಲ್ಲಿ ಬರಬೇಕು. ಮತ್ತು ಅವರು ಏನು ಮಾಡ್ತಿದ್ದೆ ಹೇಳಿದರೆ, ಪಾಕಿಸ್ತಾನಿಯರು ಅವರ ಸೋಲ್ಜರ್ಸ್ನವರಿಗೆ ಸಹ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅವರ ಡೆಡ್ ಬಾಡಿಯನ್ನು ನಾವು ಕೊಂದ ಡೆಡ್ ಬಾಡಿಯನ್ನು ಲೇಔಟ್ ಮಾಡ್ತಿದ್ರು, ಹೀಗೆ ಹಾಕಿ ಅದರ ಅಡಿಯಲ್ಲಿ IED ಇಂಪ್ರವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ, ನೆಲಬೊಮ್ಮ ಅಂತ ಹೇಳ್ತಾರಲ್ಲ, ಅದನ್ನು ಇಡ್ತಿದ್ರು. ನಾವು ಹೋಗಿ ಆ ಸತ್ಯ ಜನ ಇಲ್ವಾ ಅಂತ ನಾವು ಡೆಡ್ ಬಾಡಿಯನ್ನು ಎಳೆಯುವಾಗ ಅದರಲ್ಲಿ ಬ್ಲಾಸ್ಟ್ ಆಗ್ತಿತ್ತು. ಆಮೇಲೆ ಆ ಯುದ್ಧದ ನಂತರ ಇಂಡಿಯನ್ ಆರ್ಮಿಯಲ್ಲಿ ಒಂದು ರೂಲ್ಸ್ ಬಂತು, ಯಾರನ್ನೇ ನಾವು ಆತಂಕವಾದಿಯನ್ನು ಕೊಲ್ತೇವೆ, ಆ ಕೊಂದ ಆತಂಕವಾದಿಯ ಕಾಲಿಗೆ ಹಗ್ಗವನ್ನು ಕಟ್ಟಿ ದೂರ ತನಕ ಹೋಗಿ ಆ ಹಗ್ಗದಿಂದ ಡೆಡ್ ಬಾಡಿಯನ್ನು ಎಳೆಯುವುದು. ಯಾಕಂದರೆ ಆ ದೇಶವೇ ಅಷ್ಟು, ಅವರ ಸೋಲ್ಜರ್ಸ್ಗೆ ಸಮೇತ ರೆಸ್ಪೆಕ್ಟ್ ಕೊಡೋದಿಲ್ಲ. ಮತ್ತು ಅಲ್ಲಿ ನೀರು ಸಪ್ಲೈ ಎಲ್ಲ ಇರಲಿಲ್ಲ ನೀರಿದು. ನಾವು ಎಂತ ಹೇಳಿದ್ರೆ, ಅದೇ ಗುಡ್ಡೆಗಾಡು ಏರಿಯಾ, ಗುಡ್ಡೆಗೆ ಒಂದು ಕಲ್ಲಲ್ಲಿ ಹೊಡೆದ್ರೆ ಆಯಿತು, ಒಂದು ಹೊಂಡದಾಗೆ ಮಾಡಿದ್ರೆ ಶಿಲಾಜಿಲ್ ಬರ್ತಾಯಿತ್ತು. ಅದನ್ನು ಕುಡಿದಿದ್ದೇವೆ ನಾವು. ಆದರೆ ಒಂದು 40 ದಿವಸದ ನಂತರ ನೀರನ್ನು ಕೈಯಲ್ಲಿ ಹಿಡಿದು ನೋಡಿದ್ದೇವೆ. ಅಷ್ಟು ಟೈಮ್ ಇರಲಿಲ್ಲ, ಕೈ ತೊಳೆಸೇ ಇರಲಿಲ್ಲ. ನೀರು ನೋಡೋದು ಅದರಲ್ಲಿ ಇಷ್ಟು ದೊಡ್ಡ ಹುಳ ಇತ್ತು. 45 ಡೇಸ್ ನಂತರ. ಅದಕ್ಕಿಂತ ಮೊದಲು ಅದೇ ಅಮೃತ ನಮಗೆ. ಊಟ ಸಹ ಅಷ್ಟೇ, ನಮಗೆ 16 ಡೇಸ್ ಊಟ ಸಿಕ್ಕಿರಲಿಲ್ಲ. ಆದರೆ ನಾವು ಎಂತ ಇಂಡಿಯನ್ ಆರ್ಮಿಯಲ್ಲಿ ಒಂದು ಉಂಟು ಸಕ್ಕರ್ಪಾರ ಅಂತ, ನೀವು ತುಕುಡಿ ಅಂತ ಹೇಳ್ತೀರಲ್ಲ, ಅಂಗಡಿಯಲ್ಲಿ ಸಿಗ್ತದೆ ಸೇಮ್ ಅದು. ಮತ್ತು ಸಜ್ಜಿಗೆನೇ ಫ್ರೈ ಮಾಡಿ ಅದೊಂದು ಶೀರದಾಗೆ ಮಾಡ್ತಾರೆ. ಅದನ್ನು ಕೊಂಡು ಅದರಲ್ಲಿ ಅಂತ ಹೇಳಿದರೆ ನಮಗೆ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಸಿಗ್ತದೆ C ಅಂತ, ಅದರಲ್ಲಿ ಆಕ್ಸಿಜನ್ಗೆ ಸಹ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಅದನ್ನು ತಿಂದು ನಾವು ಇರ್ತಿದ್ದೆವು. ಆಮೇಲೆ ಟ್ರೈಗರ್ ಎಲ್ಲಕ್ಕಿಂತ ಹೈಟಲ್ಲಿರೋ ಪ್ರದೇಶ, ಅಲ್ಲಿಂದ ನಮಗೆ ಸ್ಯಾಂಡೋನಾಳ ಅಟ್ಯಾಕಿಗೆ ಹೋಗ್ಲಿಕ್ಕಿತ್ತು. ಸ್ಯಾಂಡೋನಾಳ ಅಂತ ಈ ಜಾಗಕ್ಕೆ ಹೋಗಬೇಕಾದ್ರೆ ಟ್ರೈಗರ್ ಇಲ್ಲ ಎದುರಲ್ಲಿ, ಇದು ರೋಡು, ಇದರಲ್ಲಿ ಹೊಂಡ, ಇಲ್ಲಿ ಗುಡ್ಡೆ, ಆ ಸೈಡಿಂದ ಹೋಗಬೇಕಾಗಿತ್ತು. ಆದರೆ ಅವರದ್ದು ನಮ್ಮನ್ನು ಯಾವ ಗಾಡಿ ಮೂವ್ ಆದರೆ ಸಹ ಫೈರಿಂಗ್ ಬರ್ತಾಯಿತ್ತು. ಅದಕ್ಕಾಗಿ ನಾವೇನು ಮಾಡ್ತಿದ್ದೇವೆ, ಅದರ ಸೈಡಲ್ಲಿ ಟ್ರೇಲ್ ಇರ್ತದೆ 3 ಟನ್ ಸೈಡಲ್ಲಿ, ಅದರ ಸೈಡಲ್ಲಿ ಮಲಗೋದು ಗನ್ನನ್ನು ಇಟ್ಕೊಂಡು. ಫೈರ್ ಬಿದ್ದರೆ ಸಹ ಅದು ಕಬ್ಬಿಣಕ್ಕೆ ಬೀಳ್ತಾಯಿತ್ತು, ಟೈರ್ ಪಂಚರ್ ಆಗ್ತಿತ್ತು. ಅದರಲ್ಲಿ ಎಳೆದುಕೊಂಡು ನಮ್ಮನ್ನು ಸ್ಯಾಂಡೋನಾಳ ಮುಟ್ಟಿಸಿದ್ರು. ಅದು ಮುಟ್ಟಿಸಿದ್ರಿಂದ ನಮ್ಮ ಆರ್ಮಿ ಒಂದು ಲಾಭ ಆದ ವಿಷಯ ಹೇಳಿದರೆ, ಆ ಸ್ಯಾಂಡೋನಾಳ ತಲುಪಿದ ಸಂಜೆ ನಾವು ಫೈರ್ ಮಾಡ್ತೇವೆ ನಮ್ಮ ಟೆಂಪ್ಲೋ ಮೋಟರಿಂದ. ಆಗ ಪಾಕಿಸ್ತಾನದ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದು, ನಮ್ಮ ಗನ್ನಿನ ಸೆಲ್ ಹೋಗಿ ಆ ಹೆಲಿಕಾಪ್ಟರ್ನ ಮೇಲೆ ಬೀಳೋದು ಒಂದೇ ಟೈಮಲ್ಲಿ ಬಿದ್ದಿತ್ತು. ಅದರಲ್ಲಿ ಯಾವುದು 40ಕ್ಕಿಂತ ಹೆಚ್ಚು ಜನ ಕ್ಯಾಶುಯಾಲಿಟಿ ಆಗಿತ್ತು. ಇದು ನಮ್ಮ ರೆಜಿಮೆಂಟಿಗೆ ಅದರಿಂದ ಅವಾರ್ಡ್ ಎಲ್ಲ ಸಿಕ್ಕಿದೆ, ನನ್ನ ರೆಜಿಮೆಂಟಿಗೆ. ಆಮೇಲೆ ಕೊಡಗಿನ ಕಾವೇರಪ್ಪ ಕೇಳಿದ್ದೀರಾ? ಜನರಲ್ ಕರಿಯಪ್ಪ ಅಲ್ಲ, ಕೊಡಗಿನ ಕಾವೇರಪ್ಪ. ಇವರು ನನ್ನ ರೆಜಿಮೆಂಟ್ನವರು, ನನ್ನ ಒಟ್ಟಿಗಿದ್ದವರು. ಇವರು ನಾವು ಮಸ್ಕೋಲಿಯ ಮೇಲೆ ನಾವು ರೆಕ್ಕಿ ಮಾಡಲಿಕ್ಕೆ ಹೋಗಿದ್ದೆವು, ನಮ್ಮ ಗನ್ನನ್ನು ಡಿಪ್ಲಾಯ್ ಮಾಡಲಿಕ್ಕೆ ಅಂತ. ಆಗ ನಮ್ಮ ಮೇಲೆ ಫೈರಿಂಗ್ ಆಯಿತು. ಫೈರಿಂಗ್ ಆಗುವಾಗ ಏನಾಯ್ತು ಹೇಳಿದರೆ, ಸೆಲ್ ಏರ್ ಬ್ರಸ್ಟ್ ಆಗ್ತಿತ್ತು. ನಾವು ನಮ್ಮ ಗುಡ್ಡೆ ಸೈಡಲ್ಲಿ ಹೋಗಿ ನಾವು ಕೂತ್ಕೊಂಡೆವು. ಆದರೆ ದಶರಥ್ ಲಾಲ್ ಮತ್ತು ಕಾವೇರಪ್ಪರವರು ಏನು ಮಾಡಿದರೆ, ಜೊಂಗದ ಕೆಳಗೆ ಹೋಗಿ ಕೂತ್ಕೊಂಡ್ರು. ಜೊಂಗ ಹೇಳಿದರೆ ಜೀಪ್ನ ಕೆಳಗೆ. ಸೊ ಅಲ್ಲಿ ಸಹ ಫೈರಿಂಗ್ ಬಂತು. ಆದರೆ ಅವರಿಗೆ ನಾವು ನಮ್ಮ ಆರ್ಮಿ ಇಶಾರ ಉಂಟು, ಹೀಗೆ ಹೇಳಿದರೆ ನಮ್ಮ ಹತ್ತಿರ ಬನ್ನಿ ಅಂತ. ಹಾಗೆ ಇಶಾರ ಎಲ್ಲ ಮಾಡಿದೆವು. ಏರ್ ಬ್ರಷ್ ನಿಲ್ಲಿತು. ಆಮೇಲೆ ಇವರು ಅಲ್ಲಿಂದ ಮೂವ್ ಆದಮೇಲೆ 2 ಕಲ್ಲಿನ ನಡುವಿನಲ್ಲಿ ಕೂತ್ಕೊಂಡ್ರು. ಕಲ್ಲಿನ ನಡುವಿನ ನಮ್ಮ ಇದು ಸರಿ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಗೋದಿಲ್ಲ.
ಸೆಲ್ ಬಂದು ಅದಕ್ಕೆ ಬಿತ್ತು. ಅದರಲ್ಲಿ ದಶರಥ್ ಸರ್ ಸ್ಪಾಟಲ್ಲೇ ಶಹೀದ್ ಆದರು. ಕಾವೇರಪ್ಪ ಸರ್ನ ಕ್ಲೆಪ್ಕಲ್ನ ಈ ಸೈಡಿಂದ ಸ್ಪ್ಲೆಂಡರ್ ಹೋಗಿದ್ದು, ಒಂದು ಒಟ್ಟಿಗೆ ಸ್ಪ್ಲೆಂಡರ್ ಆಗಿ, ಸ್ಪ್ಲೆಂಡರ್ ಹೇಳಿದರೆ ಬುಲೆಟ್ನಾಗೆ ಕಬ್ಬಿಣದ ಸೀಸ ಅದು ಆಗಿತ್ತು. ಆಮೇಲೆ ನಮಗೆ 3 ಜನರಿಗೆ ಆರ್ಡರ್ ಬಂತು. ಮೇಜರ್ BS ರಾವತ್ ಅಂತ ಅವ್ರು ಹೇಳಿದ್ರು, ಸ್ಕೂಲಕ್ಕೆ ನೀಚೆ AMC ಕೆಳಗೆ ಕೊಂಡೋಗಿ AMCಯ ಟೀಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ನಾವು 4.5 ಗಂಟೆ ಅವರನ್ನು ಹೆಗಲಲ್ಲಿ ಇಟ್ಕೊಂಡು ಹೋಗುವ. ಫಸ್ಟಿಗೆ ಅವರು ಬ್ಲಡ್ ನಿಲ್ಲಿಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಬ್ಯಾಂಡೇಜ್ ಎಲ್ಲ ಹಾಕಿದ್ದೆವು, ಅದರಲ್ಲಿ ಸಹ ನಿಲ್ಲಿಲ್ಲ. ಲಾಸ್ಟ್ ಅಂಡರ್ ಬನಿಯನ್ನು ಹರಿದು ಅದರಲ್ಲಿ ಕಟ್ಟಿದ್ದೆವು. ಕಟ್ಟಿಕೊಂಡು ಅಲ್ಲಿಂದ 4.5 ಗಂಟೆ ತನಕ ಎತ್ತಿಕೊಂಡು ಹೋಗಿದ್ದೇವೆ. ಆದರೆ ಹೋದದ್ದು ನಾವು 800ರಿಂದ 1 ಕಿಲೋಮೀಟರ್ ಅಷ್ಟೇ, ಯಾಕಂದರೆ ಯಾರಷ್ಟು ಫೈರಿಂಗ್ ಆಗ್ತಾಯಿತ್ತು. ಆಮೇಲೆ AMC ಟೀಮ್ಗೆ ನಾವು ಅವರನ್ನು ಹ್ಯಾಂಡ್ ಓವರ್ ಮಾಡಿದ್ದೆವು. ಆದರೆ ಅವರು 1 ಗಂಟೆ ತನಕ ಜೀವನ ತೆಗೆದು ಅವರು ಶಹೀದ್ ಆದರು. ನಾನು ಇದೆಲ್ಲ ಯಾಕೆ ಹೇಳಿದ್ದು, ಇದನ್ನು ಕೇಳಿದ ನಂತರ ಉಂಟಲ್ಲ, ನಿಮಗೆ ಹೆದರಿಕೆ ಅನ್ನೋದು ಮನಸ್ಸಿನಲ್ಲಿ ಇರಲೇಬಾರ್ದು. ಯಾಕೆ ಹೇಳಿದರೆ, ನೀವೊಂದು ಯೋಚನೆ ಮಾಡಿ, ಕೆಲವೊಂದು ಜನ ಸಾಯ್ತಾರೆ, ಅದು ಸಹ ಬೀಳುವುದಿಲ್ಲ, ಟಾಯ್ಲೆಟಲ್ಲಿ ಬಿದ್ದು ಸಾಯ್ತಾರೆ. ಬೆಲೆ ಉಂಟಾ? ಇಲ್ಲ. ದೇಶಕ್ಕಾಗಿ ಪ್ರಾಣದಾಗ ತ್ಯಾಗ ಮಾಡ್ತಾರಲ್ಲ, ಅದೊಂದು ಗ್ರೇಟ್. ಈಗ ನೀವು ನೋಡ್ತೀರಿ, ಈಗ ನಾನೀಗ ವೀಕ್ ಆಗಿದ್ದೇನೆ, ನಾನು ನಾರ್ಮಲ್ ಹೀಗೆ ಆಗಿದ್ದೇನೆ, ನನ್ನ ಸೆಲ್ಲ ಉಡಿಯಾಗಿದೆ. ಈಗ ಕಿವಿ ಮೂಗು ಬೇರೆ, ಕಿವಿ ಕಟ್ಟಾಗಿದೆ, ಇಲ್ಲಿ 11 ಸ್ಟಿಚ್ ಉಂಟು, ಈ ಬೆರಳು ಹೋಗಿದೆ, ಇಲ್ಲಿ 9 ಸ್ಟಿಚ್ ಉಂಟು, ಕ್ಲೆವಿಕಲ್ ಬೋನ್ ಹೋಗಿದೆ. ಆದರೆ ಅದು 2000 ಆದದ್ದು. IED ಅಂತ ಹೇಳ್ತಾರೆ, ನಮ್ಮ ನಮ್ಮ ಗಾಡಿ ಅಡಿಗೆ ಇಟ್ಟಿದ್ರು. ಇದು ಸರಿದ್ರೆ ಯಾರು ಏನು ಮಾಡಲಿಕ್ಕೆ ಸಾಗೋದಿಲ್ಲ. ನಂದು ಆ ದಿವಸ ಸರಿ ಇತ್ತು, ನನ್ನ ಗಾಡಿ ಬ್ಲಾಸ್ಟ್ ಆಯಿತು, ನಾನು ಕಿವಟಿ ಎಲೆಮಿಗನ್ನಾಗಿ ಮೇಲೆ ಕೂತ್ಕೊಂಡಿದ್ದೆ, ನನ್ನ ಗಾಡಿ ಹೊಡೆಯಿತು. ನಾನು ಈಗ ಹೇಳ್ತೀನಿ, ಅಲ್ಲಿ ಏನು ಹೇಳಿದರೆ ಆರ್ಮಿಯಲ್ಲಿರುವಾಗ ನಮ್ಮ ಫ್ರೆಂಡ್ಸಿನ ಹತ್ರ ಎಲ್ಲ ಇದು ಬ್ಲಾಸ್ಟ್ ಎಲ್ಲ ಆದ ನಂತರ 1-2-3 ತಿಂಗಳ ನಂತರ 1 ತಿಂಗಳು ರಜೆ ಕೊಟ್ಟರು ನನಗೆ. ತಿಂಗಳ ನಂತರ ಬಂದಾಗ ನಾವು ಮಾತಾಡೋದು ನನ್ನ ಫ್ರೆಂಡ್ಸ್ ಎಲ್ಲ, ಅದೇ ಯಾರು ನಿಮ್ಮ ಮರೆ ಕೂಡ ಅದೇ ಅಂಥ ಸ್ಪೈಡರ್ ಮ್ಯಾನ್ ನನಗೆ ಇದೆ ಅಂತ. ಯಾಕೆಂದರೆ ನಾವು ಗಾಳಿಯಲ್ಲಿ ನಾನು ಸಾಗಿ ಗಾಳಿಯಲ್ಲಿ ನಾನು ಬಿಸಾಡಿದ್ದೆ. ನಾನು ಆರಿ ಹೋಗಿ ಈ ಸೈಡ್ ಹೋಗಿ ಹಿಮದ ಮೇಲೆ ಬಿತ್ತು, ಇದು ಮುರಿಯಿತು. ಕಿವಿ ಬೇರೆ ಬೇರೆ ಆಗಿತ್ತು, ಮೂಗು ಬೇರೆ ಆಗಿತ್ತು, ಕೈಯಲ್ಲಿ ಅರಿತಾ ಇತ್ತು. ಆದರೆ ಸಹ ಅವರು ಕೌಂಟರ್ ಅಂಬುಷ್ ಹಾಕಿದ್ರು. ಆದರೆ ಸಹ ಫಿಲ್ಮಲ್ಲಿ ಮಾತ್ರ ಹೀರೋ ಇರೋದು, ಹೋಗಿ ಅವನಿಗೆ ಬೀಳೋದಿಲ್ಲ ಅಮ್ನೇಷನ್ ಬುಲೆಟ್. ಆದರೆ ಆ ಸಮಯದಲ್ಲಿ ನಾವೆಂತ ನಮ್ಮ ಇದನ್ನು ಯೂಸ್ ಮಾಡಬೇಕು. ನಮಗೆ ಗೊತ್ತಾಯಿತು, ಈಗ ಫಿದೆ ನಮ್ಮನ್ನು ಕೊಲ್ಲಿಕ್ಕಲ್ಲ, ನಾವು QRT, ನಾವು ಸತ್ತರೆ ಇನ್ನಿನ ಗಾಡಿಯಲ್ಲಿ ಕಡಿಮೆ 1000 ಜನ ಇರ್ತಾರೆ, ಅವರನ್ನು ಉಳಿಸಬೇಕು. ನನ್ನ ಗಾಡಿಯಲ್ಲಿ ನಾವು 7 ಜನ ಇದ್ದದ್ದು, 5 ಜನ ಶಹೀದ್ ಆಗಿದ್ದರು, ನಾವು ಇಬ್ಬರು, ನಾನು ಮತ್ತು ಲಕ್ವಿಂದರ್ ಮಾತ್ರ ಉಳಿದದ್ದು. ಆಗ ನಾನು ಎಂತ ಯೂಸ್ ಮಾಡಿದೆ ಹೇಳಿದರೆ, ನನ್ನ ಹತ್ರ 30 ರೌಂಡ್ 1 ಮ್ಯಾಗ್ಝಿನ್ ಇತ್ತು ಗನ್ನಲ್ಲಿ. ಅದು ಸಹ ನನ್ನದಲ್ಲ, ನನ್ನ ಫ್ರೆಂಡ್ ಬಿದ್ದದ್ದು ಆ ಗನ್ನಲ್ಲಿ. ಯಾವಾಗ ಸಹ ನಿಮಗೆ ಇಲ್ಲಿ ಸಹ ಸಿವಿಲಲ್ಲಿ ಸಹ ಗೊತ್ತಿರ್ಬೋದು, ಪೊಲೀಸ್ನವರು ಯಾವತ್ತು ಎಲ್ಲರನ್ನು ಓಡಿಸಬೇಕಾದ್ರೆ ಗಾಳಿಯಲ್ಲಿ ಫೈರ್ ಮಾಡ್ತಾರೆ. ಯಾಕೆ? ಆ ಬುಲೆಟ್ ಗಾಳಿಯಲ್ಲಿ ಹೋದರೆ ಆ ಬುಲೆಟ್ ನಮ್ಮ ಹತ್ತಿರದಿಂದ ಹೋದಾಗ ಆಗ್ತದೆ, ಅದಕ್ಕೆ ಅವರು ಗಾಳಿಯಲ್ಲಿ ಫೈರ್ ಮಾಡೋದು. ಸೇಮ್ ನಾನು ಸಹ ಅಷ್ಟೇ ಮಾಡಿದ್ದು. ಪರ್ ಒಂದು 20 ಸೆಕೆಂಡ್ಗೆ 1-2 ಹಾಗೆ 30 ರೌಂಡ್ ಫೈರ್ ಮಾಡಿದೆ. ಆಗ ಎಂತ ಆಯಿತು, ಅವರಿಗೆ ನಮ್ಮ ಮೇಲೆ ಫೈರಿಂಗ್ ಆಗ್ತಾ ಅಂತ ಆತಂಕವಾದಿಗಳು ಹೆದರಿ ಓಡಲಿಲ್ಲ. ಆದರೆ ನಮ್ಮ ಇನ್ನೊಂದು ಟೀಮ್ QRT ಬಂದು ಕವರಿಂಗ್ ಫೈರ್ ಕೊಟ್ಟಿದ್ದು, ಅವರನ್ನು ಓಡ್ದಾಗಿತ್ತು. ಅದರಲ್ಲಿ ಅವರು 8 ಜನ ಇದ್ದರು ಆತಂಕವಾದಿಗಳು, ಅದರಲ್ಲಿ 2 ಜನರನ್ನು ಕೊಂದರು, 6 ಜನ ಓಡಿ ಹೋದರು. ಆದರೆ ಇದು ಸರಿದ್ರೆ ಏನಾಗೋದಿಲ್ಲ. ಮತ್ತು ನಿಮಗೆ ನಿಮ್ಮ ಮನೆಯವರಂತ ಹೇಳ್ತಾರೆ, ಬಾಕಿಯವ್ರ ಹತ್ರ ಮಾತಾಡೋದು, ನನ್ನ ಮಗ ಹೀರೋ ಆಗಬೇಕಂತ. ಹೆಚ್ಚಿನವರು ಹೇಳಿದ್ದು ಹೀರೋದು ಫುಲ್ ಫಾರ್ಮ್ ಏನು? R+ ಎಲಿಜಿಬಲ್ ರಾಯಲ್ ಒಬಿಡಿಯಂಟ್. ಇಷ್ಟೇ ಕ್ವಾಲಿಟಿ, ಇಷ್ಟು ಸೋಲ್ಜರ್ನ ಕ್ವಾಲಿಟಿ ನೋಡಿ. ಸ್ಮಾರ್ಟ್, ಒಬಿಡಿಯಂಟ್, ಲಾಯಲ್, ಡಿಸಿಪ್ಲಿನ್, ಇಂಟೆಲಿಜೆಂಟ್, ಎಲಿಜಿಬಲ್, ರಾಯಲ್, ಇಷ್ಟು ಕ್ವಾಲಿಟಿ ಇರ್ತದೆ. ಅದಕ್ಕೆ ನೀವು ಹೀರೋ ಆಗಬೇಡಿ, ಸೋಲ್ಜರ್ ಆಗಿ. ಮತ್ತು ಕಾರ್ಗಿಲ್ನ ಸ್ಟೋರಿ ಹೇಳಬೇಕಾದ್ರೆ ತುಂಬ ಉಂಟು. ಆದರೆ ನಿಮಗೆ ಅನ್ನದ ಬೆಲೆ ಹೇಳ್ತೇನೆ. ಅನ್ನದು ನಾವೀಗ ಊಟ ಮಾಡ್ತೇವೆ, ಮನೆಯಲ್ಲಿ ಊಟ ಮಾಡ್ತೇವೆ, ಎಲ್ಲಿ ಸಹ ಊಟ ಮಾಡ್ತೇವೆ, ಅದರಲ್ಲಿ ಒಂದು ಅನ್ನವನ್ನು ಸಹ ಬಿಸಾಡಬೇಡಿ. ಯಾಕೆಂದರೆ ಅದರ ಬೆಲೆ ನನಗೆ ಗೊತ್ತುಂಟು, ನನ್ನ ಟೀಮ್ಗೆ 30 ಜನಕ್ಕೆ ಗೊತ್ತುಂಟು. ಯಾಕೆಂದರೆ ನಾನು ಕಾರ್ಗಿಲ್ನ ವಾರ್ ಮುಗಿದ ನಂತರ ಆಗಸ್ಟ್ 20 ತಾರೀಕಿಗೆ ಕಾರ್ಗಿಲ್ ವಾರ್ ನಡೆದದ್ದು 62 ದಿವಸ ಮಾತ್ರ. ಆದರೆ ಫೈರಿಂಗ್ ನಿಲ್ಲಿರಲಿಲ್ಲ, ಅದಕ್ಕೆ ನಮ್ಮನ್ನು ಅಲ್ಲಿ ನಿಲ್ಲಿಸಿದ್ದರು. ಸೊ 30 ಆಗಸ್ಟ್ಗೆ ನಾವು ಅಲ್ಲಿಂದ ಮೂವ್ ಆಗಿ ಕೆಳಗೆ ಬರಬೇಕಿತ್ತು ಬಾರಾಮುಲ್ಲಾಕ್ಕೆ. ಆ ಬರುವ ಸಮಯದಲ್ಲಿ ಏನಾಯ್ತು ಹೇಳಿದರೆ, ನಮ್ಮ 2 ಗಾಡಿ ಹಾಳಾಯಿತು. ಸೊ ನಮ್ಮ QRTಗೆ ಹೇಳಿದರು, ನಾವು QRTಯಲ್ಲಿದೆ,
ಕ್ಯೂವರ್ಟಿ ಹೇಳಿದರೆ ಕ್ವಿಕ್ ರಿಯಾಕ್ಷನ್ ಪಾರ್ಟಿ, ಏನಾದರೂ ಸಹ ಓಡಬೇಕು ಗಾತ ಹಾಕಿದ ಟೀಮಿಗೆ. ಹಾಗೆ ಈ ಟೀಮಲ್ಲಿ ನಮಗೆ ಹೇಳಿದರು, ನೀವು ಬರುವಾಗ ಆ 2 ಗಾಡಿಯನ್ನು ಸರಿ ಮಾಡಿ ಅದರೊಟ್ಟಿಗೆ ಬರಬೇಕಂತ. ನಮ್ಮ ರೆಜಿಮೆಂಟ್ ಮೂವ್ ಆಯಿತು. ಆದರೆ ಎಂತ ಹೇಳಿದರೆ, ನಮ್ಮ ರ್ಯಾಷನ್ ಇದು ಗಾಡಿ ಹೋಯಿತು, ಕುಕ್ ಹೌಸ್ಗಳ ಟೀಮು ಹೋಯಿತು. ಅದು ನಮಗೆ ಸಹ ವರ್ಕ್ ಆಗಲಿಲ್ಲ, ಅವರಿಗೆ ಸಹ ವರ್ಕ್ ಆಗಲಿಲ್ಲ. ಆದರೆ ಏನಂತ ಹೇಳಿದರೆ, ನಮ್ಮ ಒಬ್ಬರು ಸುಬೇದಾರ್ ರಾಜನ್ ಅಂತ ಇದ್ದರು ಸರ್ವೇರ್, ಅವರು ಹೇಳಿದರು, ಅಭಿ ಖಾನಾ ತೋ ಹೇ ನೀ, ರಾತ್ ತೋ ನಿಕಾಲ್ನಾ ಹೈ, ಕ್ಯಾ ಕರೆ, ಚಲೋ ಮೇರೆ ಸಾಥ. ಹೋದೆವು. ಆ ಹೋಗುವಾಗ ಅವ್ರದ್ದು ಸೂಪರ್. ಯಾಕೆಂದರೆ ಅವರೆಂತ ಹೇಳಿದರು, ನಾವು ನಮ್ಮ ಕುಕ್ ಹೌಸ್ನಲ್ಲಿ ಉಳಿದ ಅನ್ನ ರೊಟ್ಟಿ ಆಗಲಿ ಏನಾಗಲಿ ಅದನ್ನು ಆರ್ಮಿ ಆ್ಯಕ್ಟ್ ಪ್ರಕಾರವೇ ಬಿಸಾಡಲಿಕ್ಕೆ ಇಲ್ಲ. ಬಿಸಾಡೋದಾದರೆ ದೊಡ್ಡ ಹೊಂಡ ತೆಗಿಬೇಕು, ಅದರೊಳಗೆ ಹಾಕಬೇಕು, ಅದರ ಮೇಲೆ ಮಣ್ಣು ಹಾಕಬೇಕು. ನೆಕ್ಸ್ಟ್ ಡೇ ಉಳಿದ ಅನ್ನವನ್ನು ಅಲ್ಲಿಗೆ ಅದರ ಮೇಲೆ ಬಿಸಾಡಿ ಅದರ ಮೇಲೆ ಮಣ್ಣು ಹಾಕಬೇಕು. ಅದು ರೂಲು. ಹಾಗೆ ಅವರು ಹೇಳಿದರು, ಅಲ್ಲಿ ಹೋಗುವ, ಅಲ್ಲಿ ಹೊಂಡ ತೆಗೆಯುವಾಗ ನಾವು ಬೆಲ್ಚ ಕಸಿ ಎಲ್ಲ ಕೊಂಡದ್ದು ಹೊಂಡ ತೆಗೆದೆವು. ಎಲ್ಲಿ ತುಂಬ ರೊಟ್ಟಿ ಇತ್ತು, ಚಪಾತಿ ಉಂಟು, ಅದನ್ನು ನಾವು ತೆಗೆದು ಕಡಿಮೆ ಹೇಳಿದರೆ ಸಹ ಆ ದಿವಸಕ್ಕೆ ಸಾರದ್ದು 300-350 ರೊಟ್ಟಿ ಸಿಕ್ಕಿತ್ತು ನಮಗೆ. ಅದರಲ್ಲಿ ಅದನ್ನೇ ಒಡೆದು ಕ್ಲೀನ್ ಮಾಡಿ, ಯಾಕೆಂದರೆ ಅಲ್ಲಿ ಹಿಮದ ಇದರಿಂದಾಗಿ ಅಲ್ಲಿ ಅನ್ನ ಏನು ಸಹ ಹಾಳಾಗಿಲ್ಲ, ಅನ್ನ ತಿನ್ನಲಿಕ್ಕಾಗಿಲ್ಲ. ಅದು ಉಳಿದ ರೊಟ್ಟಿಯನ್ನು ನಾವು ತಂದ ನಂತರ ಬತ್ತಿ ಸ್ಟವ್, ನೀವು ಈಗ ನೋಡಲಿಕ್ಕೆ ಚಾನ್ಸ್ ಇಲ್ಲ, ಬತ್ತಿದೊಂದು ಸ್ಟವ್ ಇತ್ತು, ಅದರ ಮೇಲೆ ಆ ರೊಟ್ಟಿಯನ್ನು ಬಿಸಿ ಮಾಡಿ, ಆರ್ಮಿ ಎಲ್ಲ ಕಿಟ್ಟು ಬ್ಯಾಗ್ನಲ್ಲಿ ಉಪ್ಪು ಮತ್ತು ಮೆಣಸಿನ ಹುಡಿ 100% ಇರ್ತದೆ, ಅದನ್ನು ಹಾಕಿ ನಾವು ತಿಂದೆವು. ಅದಕ್ಕೆ ನನಗೆ ಆ ಸಮಯ ನನಗೆ ಮನವರಿಕೆ ಆಯಿತು. ನಾನು ಲೈಫ್ನಲ್ಲಿ ನಾನು ಊಟ ತೆಗೊಂಡ್ರೆ ಅದರಲ್ಲಿ ಒಂದು ಅನ್ನ ಸಹ ಬಿಡಿಲ್ಲ. ಅದಕ್ಕೆ ನೀವು ಸಹ ಅಷ್ಟೇ, ಅದರ ಬೆಲೆ ಏನಂತ ಈಗ ಕೇಳುವ ಗೊತ್ತಾಯಿಲ್ಲ, ಬಿಸಾಡಬೇಡಿ, ಯಾವ ಅನ್ನವನ್ನು ಬಿಸಾಡಬೇಡಿ. ಲೈಫ್ನಲ್ಲಿ ದೇಶ ಸೇವೆ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಯಾವ ಸಹ ಮಿಸ್ ಮಾಡಬೇಡಿ. ಈಗ ನಾನು ಆರ್ಮಿಯಲ್ಲಿದ್ದು ನಾನು ಈಗ ದೇಶ ಸೇವೆ ಮಾಡಿದೆ, ಈಗ ಸಿವಿಲಲ್ಲಿ ಸಹ ಮಾಡಿದೆ. ಆದರೆ ನಿಮಗಿಂತ ಆರ್ಮಿಗೆ ಸೇರಿ ಮಾಡಬೇಕಂತ ಇಲ್ಲ. ಈಗ ನಿಮ್ಮ ಇಲ್ಲಿ ರೋಡ್ ಉಂಟು, ರೋಡಲ್ಲಿ ಯಾರಾದರೂ ರೋಡ್ ಕ್ರಾಸ್ ಮಾಡಿಸ್ತಾರಲ್ಲ, ಅದು ಸಹ ಒಂದು ದೇಶ ಸೇವೆ. ಆದರೆ ಆದಷ್ಟು ಜನ ಇಂಡಿಯನ್ ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ಇಲ್ಲದೆ ನಮ್ಮ 2 ಅಸೋಸಿಯೇಷನ್ ಉಂಟು, ದಕ್ಷಿಣ ಕನ್ನಡ ಅಸೋಸಿಯೇಷನ್ ಉಂಟು, ಇನ್ನೊಂದು ಉಳ್ಳಾಲದಲ್ಲಿ ನಮ್ಮ ಸೋಮೇಶ್ವರ ಎಕ್ಸ್ ಅಸೋಸಿಯೇಷನ್ ಉಂಟು. 100% ನಾವು NDA ಸೇರುವ ಮಾಹಿತಿಯನ್ನು ಸಹ ಬೇಕಾದರೆ ನಾವು ಕೊಡ್ತೇವೆ. ಅದಕ್ಕೆ ನೀವು ಇಂಟ್ರೆಸ್ಟ್ ಕೊಡಬೇಕು. ಫಿಸಿಕಲ್ ಫಿಟ್ನೆಸ್ 100%. ನೀವು ಹುಡುಗರಿರ್ತೀರ, ನಿಮಗೆ ಹುಡುಗಿಯರಿಗೆ 100% ಫಿಸಿಕಲ್ ಫಿಟ್ನೆಸ್ ನೀವು ಇಡಲೇಬೇಕು. ನಿಮಗೆ ಏನೇ ಆಗದಿದ್ರು, ನೀವು ಮೊಬೈಲ್ ಅಂತ ಯೂಸ್ ಮಾಡ್ತೀರಾ, ಅದರಲ್ಲಿ ಒಂದು ಸರಾ ಜಿಮ್ ಅಂತ ಬರ್ತದೆ, ಸರಾ ಜಿಮ್ ಅಂತ, ಅದನ್ನು ಕಲಿಯಿರಿ. 15 ಮಿನಿಟ್ಸ್ ಅದು ಇರ್ತದೆ. ಇಲ್ಲದಿದ್ದರೆ ಕರಾಟೆ ಈಗ ಯಾವ ಉಸ್ತಾದ್ ಬೇಡ, ನಮಗೆ ಮನೆಯಲ್ಲೇ ಕೂತ್ಕೊಂಡು ಕರಾಟೆಯನ್ನು ಯೂಟ್ಯೂಬಲ್ಲಿ ನೋಡಿ ಕಲಿಬೋದು. ಇದೆ ಅಂತ ಹೇಳಿದ್ರೆ ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡೋರು. ಅದರಿಂದ ನಾವು ನಮ್ಮನ್ನು ಹೇಗೆ ರಕ್ಷಿಸಬೇಕು ಅದನ್ನು ನಾವು ಕಲಿಬೇಕು. ಅದಕ್ಕೆ ಫಿಸಿಕಲ್ ಫಿಟ್ನೆಸ್ 100%. ಮತ್ತು ನಾನು ನಮ್ಮ ದೇವಸ್ಥಾನ ಉಂಟಲ್ಲ, ಸರ್ವಧರ್ಮ ಏಕತಾ ಸ್ಥಳ. ಯಾಕಂದರೆ ನಮ್ಮ ದೇವಸ್ಥಾನದಲ್ಲಿ ಇನ್ನು ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಲ್ಲ ಆರ್ಮಿಗೆ. ಆದರೆ ನಾನು ಒಂದು ವಿಷಯ ಹೇಳ್ತೇನೆ, ಸುಸೈಡ್ ಜಾಸ್ತಿ ಆಗೋದು ಯಾವ ಧರ್ಮದಲ್ಲಿ ಹೇಳಿ? ಹಿಂದೂಸಮ್ 100%. ಯಾಕೆಂದರೆ ಕಡಲೆಕಾಯಿ ಸಿಗದಿದ್ದೆ ಸಹ ಸುಸೈಡ್, ಮೊಬೈಲ್ ಸಿಗದಿದ್ದೆ ಸಹ ಸುಸೈಡ್, ಅಲ್ಲಿಗೆ ಹೋಗೋದಿದ್ದೆ ಸಹ ಸುಸೈಡ್, ಇಲ್ಲಿಗೆ ಹೋಗೋದಿದ್ದೆ ಸಹ. ಯಾಕೆಂದರೆ ಜೀವನವನ್ನು ಎದುರಿಸಲಿಕ್ಕೆ ಗೊತ್ತಿಲ್ಲ ನಮಗೆ, ಅದರಿಂದಾಗಿ ಸುಸೈಡ್ ಮಾಡೋದು 100%. ಈಗ ನಿಮ್ಮ ಇದರಲ್ಲಿ ಗಾಯತ್ರಿ ಮಂತ್ರ ಅದೆಲ್ಲ ಕಲಿಸ್ತಾರೆ ಇಲ್ಲಿ ಈ ಸ್ಕೂಲಲ್ಲಿ. ಆದರೆ ತಾವು ಭಗವದ್ಗೀತೆ ಉಂಟಲ್ಲ, ಅದರ ಬಗ್ಗೆ ತುಂಬ, ಯಾಕೆಂದರೆ ಭಗವದ್ಗೀತೆ ಸಹ ತಾವು ಓದಬಾರ್ದು. ಒಂದು ದಿವಸ ನಿಮ್ಮ ಎದುರಿರ್ತಾರಲ್ಲ, ಅವರಲ್ಲಿ ಓದಿಸ್ಬೇಕು, ನೀವು ಕೇಳಬೇಕು. ಇನ್ನೊಂದು ದಿವಸ ಇನ್ನೊಬ್ಬರ ಹತ್ರ ಓದಿಸ್ಬೇಕು, ನೀವು ಕೇಳಬೇಕು. ಯಾಕೆಂದರೆ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಲ್ಲ, ಅದರಲ್ಲಿ ಸೊಲ್ಯೂಷನ್ ಉಂಟು. ಅದಕ್ಕೆ 100% ಮಕ್ಕಳು ಯಾಕೆಂದರೆ ಅದನ್ನು ಓದಲೇಬೇಕು ಭಗವದ್ಗೀತೆ. ಆಮೇಲೆ ಸಾಧನೆ 100% ಬೇಕು. ಈ ಇದರಲ್ಲಿ ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ದೃಢ ನಂಬಿಕೆ, ಅಚಲ ಮನಸ್ಸೊಂದಿದ್ದರೆ ತಾನು ಏನನ್ನೂ ಬೇಕಾದರೂ ಸಾಧಿಸಬಲ್ಲೆ. ಅದಕ್ಕೆ ಸಾಧನೆ ಮುಖ್ಯ. ಆದಷ್ಟು ಜನ ಇಂಡಿಯನ್ ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ಮತ್ತು ಈ ಕಾಲ ಮತ್ತು ಮುಂಚಿನ ಕಾಲದಲ್ಲಿ ತುಂಬ ಅಂತರ ಉಂಟು. ಆ ಕಾಲದಲ್ಲಿ ನಾನು 2000 ನಾವು ಆರ್ಮಿಯಲ್ಲಿರುವಾಗ, ನಾವು 27 RRಲ್ಲಿದ್ದೆ, 28 RRಲ್ಲಿ. ಆ ಸಮಯದಲ್ಲಿ ನಾವು ಒಂದೊಂದು ಆಪ್ರೇಷನ್ಗೆ ಹೋಗುವಾಗ
ನಮ್ಮ 2 ಜನ 3 ಜನ ಕ್ಯಾಶುಯಾಲಿಟಿ ಆಗ್ತಾ ಇತ್ತು, ಅಷ್ಟು ಆತಂಕವಾದಿಗಳಿದ್ದರು. ಆಗ ನಮ್ಮಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ನಮ್ಮ ಜವಾನಿಗೆ ನಾವು 300 ರೂಪಾಯಿ ಕಟ್ಟಿಂಗ್ ಕೊಡ್ತಿದ್ದೇವೆ ಒಬ್ಬ ಡೆತ್ ಆದರೆ. ಆಮೇಲೆ ಒಂದು 3 ತಿಂಗಳ ನಂತರ 100 ರೂಪಾಯಿ ಇತ್ತು. ಆಗ ಯೋಚನೆ ಮಾಡಿ, 100 ರೂಪಾಯಿ ಆಗಲಿಕ್ಕೆ ಕಾರಣ ಅಷ್ಟು ಜನ ಸಾಯ್ತಾಯಿದ್ರು. ಆ ನಂತರ 2001ನಲ್ಲಿ 25 ರೂಪಾಯಿ ಆಯಿತು, ಅಷ್ಟು ಜನ ಸಾಯ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಅಷ್ಟು ಪ್ರೊಟೆಕ್ಷನ್. ಈಗ ಹೇಳಿದರೆ ನೀವು 100% ಆಗಿ ಹೇಳ್ತೇನೆ, ಇಂಡಿಯನ್ ಆರ್ಮಿ ಆಗಿ ಸೇಫ್ ಜಾಬ್ ಎಲ್ಲಿ ಸಹ ಇಲ್ಲ. ನೀವು ಸ್ಟಾರ್ಟಿಂಗ್ ಈಗ ಜವಾನ್ ಆಗಿ ಹೋದರೆ 65 ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುತ್ತದೆ. 3 ಪೀಳಿಗೆಯನ್ನು ಸಾಕ್ಬೋದು. ತಾವು ತಮ್ಮ ಹೆಂಡತಿ ಮಕ್ಕಳು, ತಾವು ತಮ್ಮ ಹೆಂಡತಿ ಪ್ಲಸ್ ಮಕ್ಕಳು, ತಮ್ಮ ತಂದೆ ತಾಯಿ, ಇವರಿಗೆ ಯಾವ ಮೆಡಿಕಲ್ ಆಗಲಿ ಅಥವಾ ಫೆಸಿಲಿಟಿ. ಈಗ ಹೇಳ್ತೇವೆ ನಾವು, ಈಗ ಮದುವೆಯಾಗಿ ಹೋದರೆ ಹೆಂಡತಿ ಮನೆಯಲ್ಲಿ ಇರ್ತಾರೆ, ಆದರೆ ಫ್ಯಾಮಿಲಿ ಅಲೌನ್ಸ್ ಅಂತ ಸಿಗ್ತದೆ, ರ್ಯಾಷನ್ ಅಲೌನ್ಸ್ ಅಂತ ಸಿಗ್ತದೆ, ಇದೆಲ್ಲ ಫೆಸಿಲಿಟಿ ಅಷ್ಟು ಉಂಟು. ಈಗ ಫೀಲ್ಡಿಗೆ ಹೋದರೆ ಡೈರೆಕ್ಟ್ ಮನೇಲಿ ವೈಫು ಮನೆಯಲ್ಲಿದ್ದಾರೆ, ಅವರಿಗೆ 6,000 ಆಟೋಮೆಟಿಕ್ ಬರ್ತದೆ. ಹಣದ ವಿಷಯ ಹೇಳುವುದಲ್ಲ, ಆದರೆ ಅಷ್ಟು ಫೆಸಿಲಿಟಿ ಉಂಟು. ಟ್ರೀಟ್ಮೆಂಟ್ಸ್ ಹಾಗೆ ನಮ್ಮ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಸಿಗ್ತದೆ. ಅದಕ್ಕೆ ಆದಷ್ಟು ಜನ ಇಂಡಿಯನ್ ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ಮತ್ತು ಸಮಯದ ಅಭಾವ ಉಂಟು, ಆದರೆ ಸಹ ಒಂದು ಹೇಳ್ತೇನೆ ನಾನು, ನಮ್ಮ ಸೋಲ್ಜರ್ಗೆ ಏನು ಹೇಳ್ತಾರೆ ಗೊತ್ತಾ, ಆರ್ಮಿಯವರಿಗೆ, ಅವರು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಅವರು ನಗುತ್ತಾ ಇರ್ತಾರೆ. ಮತ್ತು ಬಿಂದಸ್ ಮಾತಾಡೋದು, ಅವರ ಬಗ್ಗೆ ಮಾತಾಡಿದೆ ನೀವು ಅಲ್ಲಿ ಜಮ್ಮನ್, ಅವನು ಚೆಸ್ಟ್ ಟಪ್ ಅಪ್ ಆಗ್ತದೆ. ಯಾಕಂದರೆ ಅವರು ಮಾಡಿದ ಕೆಲಸ ಉಂಟಲ್ಲ, ಅದು ನಾನು ಅದು ಕೆಲಸ ಮಾಡಿದ್ದೇನೆ ಅಂತ, ಅದು ಅವರಿಗೆ ಡೌಟ್ ಆಗ್ತದೆ, ನಾನು ಇದು ಮಾಡಿದ್ದೇನೆ ಅಂತ. ಈಗ ನನಗೆ ಡೌಟ್ ಆಗ್ತದೆ. ನನ್ನ DC ಆಫೀಸಲ್ಲಿ 2 ತಲೆಯನ್ನು ಹೀಗೆ ಇಟ್ಕೊಂಡು ಫೋಟೋ ಇತ್ತು. ನಾನು 7 ತಲೆ ತಂದಿದ್ದೇವೆ. ನಮ್ಮ 99-2000 ಅದು 7 ತಲೆಯಲ್ಲಿ 2 ತಲೆಯನ್ನು ಹೀಗೆ ಇಟ್ಕೊಂಡು ನನ್ನ ಫೋಟೋ ಇತ್ತು. ಈಗ ಆಗ್ತದೆ, ನಾನು ಒಂದು ಆರ್ಮಿ ಬಿಟ್ಟು 12 ವರ್ಷ ಆಯಿತು. ದೇವರ, ಈಗ ಸಹ ಮಾಡಿದ್ದೇನೆ ಆಗ್ತದೆ. ಆಗ ಅದು ಸಮಯ. ಈ ಸಮಯದಲ್ಲಿ ನಮ್ಮ ಕಾಶ್ಮೀರವಾಗಲಿ ಎಲ್ಲಿ ಆಗಲಿ ಯಾವ ಥರದ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಆದಷ್ಟು ಜನ ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ಭೂಮಿಯಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು, ಯಾರನ್ನೂ ಬೇಕಾದರೂ ನೋವಿಸಬಹುದು. ಆದರೆ ಸೋಲಿನಲ್ಲಿಯೂ ನೋವಿನಲ್ಲಿಯೂ ನಗುವಂಥ ಸೈನಿಕನನ್ನು ಯಾರಿಗೆ ಸೋಲಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಸೈನಿಕನನ್ನು ಯಾರಿಂದಲೂ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾರು ಫಿಟ್ಟಿದ್ದೀರಾ 100% ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ನಮ್ಮ ಹೆಲ್ಪ್ ಬೇಕಾದರೆ ನಮ್ಮ ಜೊತೆ ನಾವು ಹೇಳ್ತೇವೆ. ಯಾವ ಸದರಲ್ಲಿ ನಾನು ರನ್ನಿಂಗಲ್ಲಿ ಫೇಲ್ ಆದೆ. ಅವರು ಹಿಡಿದು 5.15 ಮಿನಿಟಲ್ಲಿ ನೀವು 1.6 ಕಿಲೋಮೀಟರ್ ಓಡಬೇಕಂತ. ನೀವು ಎಲ್ಲಿಗೆ ರೆಡಿ ಆಗಿರಬೇಕು ಹೇಳಿದರೆ 4.30 ಸೆಕೆಂಡಲ್ಲಿ ನೀವು ರನ್ನಿಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಆರ್ಮಿಲಿ ಈಗ ಸೆಲೆಕ್ಷನ್ಗೆ ಇರೋದು 100 ಜನ, 10,000 ಜನ ಬಂದರೆ ಹೇಗೆ ಆಗೋದು? ಅದಕ್ಕೆ ನೀವು ರನ್ನಿಂಗ್ ಪಾಸ ಮತ್ತು ಫಿಸಿಕಲ್ ಎಲ್ಲ ಪಾಸ್ ಆಗ್ತದೆ. ಸರಿ, ನನಗೆ ಇಷ್ಟು ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ಆಮೇಲೆ ನಾವು ಒಂದು ಶಾಯರಿ ಹೇಳ್ತೇನೆ. ಯಾಕೆಂದರೆ ಅವ ಶಾಯರಿ ಹೇಳಿದವ ಈ ಭೂಮಿಯಲ್ಲಿಲ್ಲ. ಅವ ಕಾರ್ಗಿಲ್ ವಾರಲ್ಲಿ ನನ್ನೊಟ್ಟಿಗಿದ್ದ, ಸಂಜೀವ್ ಯಾದವ್ ಅಂತ, ಎಲ್ಲ ಕಡೆ ನನ್ನೊಟ್ಟಿಗಿದ್ದ. ನಾವು ಟ್ರೈನಿಂಗ್ಸ್ ಒಟ್ಟಿಗೆ ಮಾಡಿದ್ದು, ಎಲ್ಲ ಒಟ್ಟಿಗೆ ಇದ್ದದ್ದು ನಾವು. ಆದರೆ 2001ನಲ್ಲಿ ರಾಷ್ಟ್ರೀಯ ರೈಫಲ್ನಲ್ಲಿ ಅವ ದೊಡ್ಡ ಶಾಯರಿ ಹೇಳುವ, ನಮ್ಮ ಕೂತ್ಕೊಂಡಲ್ಲಿ ಶಾಯರಿ ರೆಡಿ ಮಾಡ್ತಿದ್ದ. ಆದರೆ ಅವ ನನ್ನ ಕಾಲಿನ ಮೇಲೆ ಪ್ರಾಣ ಬಿಟ್ಟಿದ್ದಾನೆ. ಯಾಕಂದರೆ ಅವನಿಗೆ ಬುಲೆಟ್ ಬಿದ್ದದ್ದು ಅವನಿಗೆ ಗೊತ್ತಿರಲಿಲ್ಲ, ನನ್ನ ಶರೀರಕ್ಕೆ ಬುಲೆಟ್ ಬಿದ್ದಿದೆ ಅಂತ. ಅವನ ಹೇಳಿದರೆ ಹಾರ್ಟಲ್ಲಿ ಪಾಸ್ ಆಗಿತ್ತು, ಅದು ನನ್ನ ಶರ್ಟಿನಲ್ಲಿ ಪಾಸ್ ಆಗಿತ್ತು ಬುಲೆಟ್. ಅದು ಶರ್ಟನ್ನು ಈಗಲೇ ಸಿಟ್ಟಿದ್ದೇನೆ. ಆದರೆ ಅವನನ್ನು ನಾನು ALS ಕೊಂಡೋಗುವಾಗ ಏನು ನೋವೇ ಇಲ್ಲ ಅವನಿಗೆ. ಜಸ್ಟ್ ಒಂದು ಮಾತು ಹೇಳಿದ, ಅರೆ ಬಚ್ಚೋಕ ಯಾದಾರ ಯಾರಂತ ಅಷ್ಟೇ ಹೇಳಿದ, ಪ್ರಾಣ ಬಿಟ್ಟ. ಆದರೆ ಅವನ ಪ್ರಾಣ ಬಿಟ್ಟ ನಂತರ ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ನನ್ನನ್ನೆಲ್ಲ ರಜೆ ಎಲ್ಲ ಕಳಿಸಿದ್ರು. ಯಾಕಂದರೆ ಅಷ್ಟು ನಾವು ಇದಾಗಿ ಒಟ್ಟಿಗೆ ಇದ್ದಿದ್ದು. ಆಗ ಅವನು ಕಾರ್ಗಿಲ್ ವಾರ ನಂತರ ನಾವು ಒಂದು ಪೋಸ್ಟಲ್ಲಿ ಕೂತ್ಕೊಂಡಿದ್ದೆ, ಕಿಚಾಮ ಅಂತ ಊರಲ್ಲಿ. ಆ ಪೋಸ್ಟ್ನಲ್ಲಿರುವಾಗ ಅರೆ ಚಲ್ ಇಸ್ಕೋ ದಿಖಾ ಬಚ್ಚೋಕೋ ಅಂತ ಒಂದೊಂದು ಶಾಲೆ ಹೇಳಿದ್ದ ನನ್ನ ಯೂನಿಟಿನ ವಿಷಯದಲ್ಲಿ. आंच ने आने दी भारत माँ की दामन पर, चीर कर ली जा पर्वत को, टूट पड़े दुश्मन पर. जितने सागर में लहरे थे, जितने थे तूफानों में, उससे 100 गुना अधिक जोश था अपनी वीर जवानों पर. लड़ते गए पड़ते गए मंजिल मंजिल तूफानी टक्कर में,
जीत गए टाइगर हिल जो शहीद हुए सरहद पर, वो सच्चे देश के प्यारे थे। मरने से पहले तोप से उस बेटियों को मारे थे। सीना था चट्टान हमारा, हमारी हिम्मत अकड़ अभय। मार भगाया दुश्मन को, जीत लिया अभय ಆಪರೇಷನ್ ವಿಜಯ್. ಇದು ನನ್ನ ಫ್ರೆಂಡ್ ಸಂಜೀವ್ ಯಾದವ್ ಅಂತ ಅವ್ರು ಬರೆದಂಥ ಶಾಯರಿ. ಹಾಗೆ ನಾವು ನಮ್ಮ ಜೋಶನ್ನು ತೋರಿಸೋಣ. ಎಸ್ಸೇನೋ ಈಗ ನಾವು ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೇನೆ. ಆ ಟೈಮಲ್ಲಿ ನಿಮ್ಮ ಜಯಕಾರ ಹೇಳೋದು ಎಲ್ಲಿಗೆ ತಲುಪಬೇಕು? ಕಾರ್ಗಿಲ್ ತನಕ ತಲುಪಬೇಕು. ಅಲ್ಲಿ ನಮ್ಮ ವಾರ್ ಮೆಮೋರಿಯಲ್ ಉಂಟು, ಅಲ್ಲಿ ತನಕ, ಅಲ್ಲಿ ಇರುವ ನಮ್ಮ ಶಹೀದ್ ಜವಾನ ತನಕ ತಲುಪಬೇಕು. ನನ್ನ ವಾಯ್ಸ್ ನೋಡಿ ಆಮೇಲೆ ನಿಮ್ಮ ಜೋಶ್ ಅಂತ ತೋರಿಸಿ. ಭಾರತ್ ಮಾತಾ ಕಿ ಇದು ಗೇಟ್ ಕ್ರಾಸ್ ಆಗಿಲ್ಲ, ಇಲ್ಲಿದು ಜೋಶ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಹಿಂದ್. ಥ್ಯಾಂಕ್ ಯು. ವಂದನೆಗಳು ಸರ್. ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿದ್ದುಕೊಂಡು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ದಿನಾಲು ಕಿತ್ತಾಡ್ತಾ ಇದ್ದೇವೆ. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಅತೃಪ್ತಿಯನ್ನು ಹೊಂದಿದ್ದೇವೆ. ಬಹುಶಃ ವಿದ್ಯಾರ್ಥಿಗಳಾಗಿ ನೀವು ಕೂಡ ನಿಮ್ಮ ಶಾಲೆಯ ಪಠ್ಯ ಚಟುವಟಿಕೆಗಳಿರ್ಬೋದು, ಉದ್ಯೋಗಿಗಳಾದಂತಹ ನಾವು ಕೂಡ ನಮ್ಮ ಸಣ್ಣ ಸಮಸ್ಯೆಗಳಿಗೆ ದಿನ ತೊಳಲಾಡ್ತಾ ಇದ್ದೇವೆ. ಆದರೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ಇದು ಸಮಸ್ಯೆಗಳೇ ಅಲ್ಲ, ಬಹುಶಃ ಇಡೀ ಭಾರತದ ಸಮಸ್ಯೆಯನ್ನು ಎದುರಿಸಿದ ದಿಟ್ಟ ಧೀಮಂತ ಸೈನಿಕರು ನೀವು. ಸರ್, ಇದು ಒಂದು ದಿವಸದ ಕಾರ್ಗಿಲ್ ದಿವಸ ಆಗಬಾರ್ದು. ದಿನನಿತ್ಯ ನಿಮ್ಮ ಮಾತುಗಳು ನಮಗೆ ಬೆಳಗ್ಗಿನ ಹೊತ್ತು ಒಂದು ಅರ್ಧ ಗಂಟೆ ಕೇಳುವುದಕ್ಕೆ ಸಿಕ್ಕಿದರೆ ಬಹುಶಃ ಇಲ್ಲಿರುವ ಎಲ್ಲರಿಗೂ ಕೂಡ ದೇಶ ಪ್ರೇಮದ ಉದ್ದೀಪನ ಆಗಬಹುದು ಅನ್ನುವಂಥ ಭರವಸೆಯನ್ನು ನಿಮ್ಮ ಮಾತುಗಳು ಹುಟ್ಟಿಸಿವೆ. ವಂದನೆಗಳು ಸರ್. ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಬಂದು ನಿಮ್ಮ ಅನುಭವಗಳನ್ನು, ಅದು ಬಹಳ ಭಾವನಾತ್ಮಕವಾಗಿದ್ದರೂ ಕೂಡ ಅದರ ನೋವು, ಸಂತೋಷ ಎಲ್ಲವನ್ನೂ ನೀವು ಒಳಗೆ ನೆನಪಿಟ್ಟುಕೊಂಡು ನಮ್ಮ ಮುಂದೆ ಅದು ನಿನ್ನೆ ಪೇಟೆಯಲ್ಲಿ ನಡೆದ ಘಟನೆಯ ಹಾಗೆ ನೀವು ಹಂಚಿಕೊಂಡಿದ್ದೀರಿ. ನಿಮಗೆ ಶಿರವಾಗಿ ನಮ್ಮ ಶಕ್ತಿ ಸಂಸ್ಥೆ ನಿಮ್ಮ ಪಾದಗಳಿಗೆ ಅಡ್ಡ ಬಿಡ್ತಾ ಇದೆ. ವಂದನೆಗಳು ಸರ್. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕೆ.ಸಿ. ನೆಲ್ಸನ್ ವಿರುದ್ಧ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಲಹೆಗಾರರಾದಂಥ ಶ್ರೀಯುತ ರಮೇಶ್ ಕೆ. ಸರ್ ಇವರು ನಮ್ಮ MD ಸರ್ನ ಅನುಪಸ್ಥಿತಿಯಲ್ಲಿ ಗೌರವದ ಶಾಲನ್ನು ಹೊದಿಸಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಮಾತುಗಳಿಗೆ ನಮ್ಮ ಮಕ್ಕಳು ಭಾವನಾತ್ಮಕವಾಗಿ ತಟ್ಟಿದ ಚಪ್ಪಾಳೆಗಳೇ ಪ್ರತಿಕ್ರಿಯೆ ಮತ್ತು ಧನ್ಯವಾದಗಳು ಸರ್. ವಂದನೆಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಲಹೆಗಾರರ ರಮೇಶ್ ಕೆ. ಸರ್ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. बोलो भारत माता की, बोलो भारत माता की, बोलो भारत माता की. वंदे वंदे वंदे. ಕಾರ್ಗಿಲ್ ವಿಜಯ ದಿವಸದ ವೇದಿಕೆ ಮೇಲೆ ಸಾಕಷ್ಟು ದೇಶಭಕ್ತಿಯ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿರುವಂತಹ, ಕಾರ್ಗಿಲ್ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ದೇಶಭಕ್ತ ವೀರರಾಗಿರತಕ್ಕಂಥ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಅವರೇ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲೆಯಾಗಿರುವಂತಹ ಬಬಿತಾ ಸೂರಜ್ ಮೇಡಮ್ ಅವರೇ, ನೆರೆದಿರತಕ್ಕಂಥ ನಮ್ಮೆಲ್ಲ ಆತ್ಮೀಯ ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲರೂ ಸುಮಾರು 45 ನಿಮಿಷಗಳ ಕಾಲ ನಮ್ಮ ಒಂದು ಹೋರಾಟದ ಬಗ್ಗೆ, ಪರಾಕ್ರಮದ ಬಗ್ಗೆ ನಾವೊಂದು ವಿಚಾರವನ್ನ ಮಂಡನೆಯನ್ನ ನಾವು ಕೇಳಿದ್ವಿ. ನಮಗೆಲ್ಲರಿಗೆ ಅನಿಸ್ಬೇಕು, ನಾವೆಲ್ಲ ಹುಟ್ಟುವುದಕ್ಕಿಂತ ಮುಂಚೆ ನಡೆದಿರತಕ್ಕಂಥ, ಇತ್ತೀಚಿನ ವರ್ಷಗಳ ಹಿಂದೆ ನಡೆದಿರತಕ್ಕಂಥ
ಒಂದು ಕಾರ್ಗಿಲ್ ಹೋರಾಟದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ 1999ರಲ್ಲಿ, ಅಂದ್ರೆ ನಾವೆಲ್ಲರೂ ಸ್ಕೂಲ್ ಹಂತದಲ್ಲಿ ಇರುವಂತ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಒಂದು ಹೋರಾಟ ಇದು. ಸಾಕಷ್ಟು ಯುದ್ಧಗಳು ನಮ್ಮ ದೇಶದಲ್ಲಿ ನಡೆದಿದೆ. ಸುಮಾರು ನಮ್ಮ ದೇಶದ ಮೇಲೆ ಸುಮಾರು 2-2.5 ಸಾವಿರ ವರ್ಷಗಳ ಕಾಲ ಈ ತರದ ಅನೇಕ ಯುದ್ಧಗಳನ್ನ ಈ ದೇಶ ಕಂಡಿದೆ. ಆದರೆ ಅನೇಕ ಯುದ್ಧಗಳ ಸಂದರ್ಭದಲ್ಲಿನೂ ಇವತ್ತು ನಾವು ಮಾಡಿರತಕ್ಕಂಥ ಈ ತರದ ಪ್ರಾರ್ಥನೆಗಳೇನಿದೆ, ಈ ತರದ್ದು ಯಾವುದೇ ನಶಿಸಿ ಹೋಗ್ಲಿಲ್ಲ. ಕಾರಣ ಏನಂತಂದ ಹೇಳಿದ್ರೆ, ಈ ತರದ ದೇಶಭಕ್ತರು ತುಂಬಿರತಕ್ಕಂಥ ದೇಶ ಅದು ಭಾರತ. ಇವತ್ತು ನಮ್ಮ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿನೂ ಸಾಕಷ್ಟು ಯುದ್ಧಗಳನ್ನ ಭಾರತ ಮಾಡಿದೆ. ಅದರಲ್ಲಿ ನಡೆದಿರತಕ್ಕಂಥದ್ದು 1999ರ ಈ ಒಂದು ಕಾರ್ಗಿಲ್ ವಿಜಯ ಏನು ಯುದ್ಧ ಇದೆ, ಅದರಲ್ಲಿ ನೇರವಾಗಿ ಭಾಗವಹಿಸಿರತಕ್ಕಂಥ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಮುಂದೆ ಇದ್ದಾರೆ. ನಾವು ಸಾಕಷ್ಟು ವಿಷಯಗಳನ್ನು ಅವರು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಅನಿಸ್ಲಿಕ್ಕೆ ಶುರುವಾಗಬೇಕು, ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಇಲ್ಲಿಗೆ ಬಂದಿದ್ವಿ. ನಮಗೆಲ್ಲರಿಗೂ ಅನಿಸುತ್ತೆ, ಬಂದ ಕ್ಷಣದಲ್ಲಿ ನನಗೆ ಹಾಸ್ಟೆಲ್ ಅಡ್ಜಸ್ಟ್ ಆಗ್ತಾ ಇಲ್ಲ, ನನಗೆ ಸ್ಕೂಲ್ ಅಡ್ಜಸ್ಟ್ ಆಗ್ತಾ ಇಲ್ಲ, ನನಗೆ ಹೋಮ್ ಸಿಕ್ನೆಸ್ ಇರುತ್ತೆ. ಇವತ್ತು ಅವರು ಸೈನ್ಯಕ್ಕೆ ಸೇರಿರುವಂಥದ್ದು ಕೇವಲ 17 ವರ್ಷದಲ್ಲಿ ಅವರು ಸೈನ್ಯಕ್ಕೆ ಹೋಗಿರುವಂತ. ನಿಮ್ಮ ಹಾಗೇನೆ PUC ನಲ್ಲಿ ಕೂತ್ಕೊಂಡು ಓದುವಂತ ಸಂದರ್ಭದಲ್ಲಿ ಅವರು ಸೈನ್ಯಕ್ಕೆ ಹೋಗಿರುವಂತ. ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ನಲ್ಲಿ ಸ್ವಲ್ಪ ವ್ಯತ್ಯಾಸವನ್ನ ಮಾಡಿಕೊಂಡು ಈ ದೇಶದ ಸೇವೆಯನ್ನ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ 17-17.5 ವರ್ಷವನ್ನ ಅಲ್ಲಿ 18 ವರ್ಷದ ತನಕ ತೋರಿಸಿ ಅಲ್ಲಿ ನನ್ನ ದೇಶ ಸೇವೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಸೇವೆಯನ್ನ ಮಾಡಿರುವಂಥದ್ದು. ಸೇವೆ ಮಾಡುವಂತ ಸಂದರ್ಭದಲ್ಲಿನೇ ಯುದ್ಧವನ್ನ ಎದುರಿಸಿರುವಂಥದ್ದು. ಸಾಕಷ್ಟು ಅವರ ಆ ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮೆಡಲ್ಗಳನ್ನು ಸಿಕ್ಕಿರುವಂಥದ್ದು ನಾವು ನೋಡಿದ್ವಿ, ನಮ್ಮ ಎದುರುಗಡೆಗೆ ಹಾಕೊಂಡಿದ್ದಾರೆ. ಇದು ಅವರೊಂದು ಸಣ್ಣ ವಯಸ್ಸಿನಲ್ಲಿ ನನ್ನ ದೇಶಕ್ಕೋಸ್ಕರ ಕೆಲಸವನ್ನ ಮಾಡಬೇಕು, ಸಾಕಷ್ಟು ಜನ ಪ್ರಾಣಾರ್ಪಣೆಯನ್ನ ಮಾಡಿರುವಂತ ಇತಿಹಾಸವನ್ನ ಓದಿದಂತ ಸಂದರ್ಭದಲ್ಲೇನೂ ಅಲ್ಲಿ ಸೇವೆ ಮಾಡಬೇಕು ಅನ್ನುವಂಥದ್ದು ಅವರ ಅನಿಸಿರುವಂಥದ್ದಕ್ಕೆ ನಾನು ಶಕ್ತಿ ಎಜುಕೇಶನ್ ಟ್ರಸ್ಟ್ ನ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸಾಕಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. ನಾನು ಈ ಒಂದು ಜುಲೈ 26ನೇ ತಾರೀಕಿನ ಈ ಕಾರ್ಗಿಲ್ ವಿಜಯ ದಿವಸ ನಾವು ಪ್ರತಿಜ್ಞೆಯನ್ನ ಮಾಡಬೇಕು. ನನಗೆ ದೇಶ ಮೊದಲು ಅನ್ನುವಂಥದ್ದನ್ನು ನಾವು ಪ್ರತಿಜ್ಞೆಯನ್ನ ಮಾಡಬೇಕು. ನಮಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳು ಮನುಷ್ಯನಾಗಿ ಹುಟ್ಟಿದ ನಂತರ ಎಲ್ರಿಗೂ ಬರುತ್ತೆ. ಅದನ್ನೆಲ್ಲವನ್ನ ಎದುರಿಸಲಿಕ್ಕೆ ನಾವು ತಯಾರಿ ಇರಬೇಕು. ನಾವು ಅದಕ್ಕೆ ಯಾವುದೋ ಆತ್ಮಹತ್ಯೆನೋ ಇನ್ನೊಂದು ಯಾವುದೋ ಅದಕ್ಕೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ, ನಮ್ಮ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಓದುವಂತ ಸಂದರ್ಭದಲ್ಲಿ ನನ್ನ ಕಣ್ಣ ಮುಂದೆ ಇರಬೇಕಾದ್ದು ಭಾರತ ಮಾತೆ ನನ್ನ ಕಣ್ಣ ಎದುರುಗಡೆಗೆ ಇರಬೇಕು ಅನ್ನುವಂಥದ್ದು ಇರಬೇಕು. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಈ ತರದ ದೇಶಭಕ್ತಿಯ ಕಾರ್ಯವನ್ನ ಜೊತೆಗೇನೆ ಮಾಡೋಣ. ಅದರ ಒಟ್ಟಿಗೆ ನಮಗೆ ಏನೋ ನಮ್ಮ ಶಾಲೆಯ ವಾತಾವರಣದಲ್ಲಿ, ನಮ್ಮ ಹಾಸ್ಟೆಲ್ನ ವಾತಾವರಣದಲ್ಲಿ ನಾವು ಎಲ್ಲದಕ್ಕೆ ಅಡ್ಜಸ್ಟ್ ಆಗ್ಬೇಕು. ನೋಡಿ, ಅಲ್ಲಿ ಆ ಕಾರ್ಗಿಲ್ ಅಂತ ಆ ಭೂ ಪ್ರದೇಶ ಅಂದ್ರೆ ಗುಡ್ಡಗಾಡಿನ ಪ್ರದೇಶದಲ್ಲಿ ಹೋರಾಟ ಮಾಡುವಂಥದ್ದು ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ನಿಮಗೆಲ್ಲರಿಗೆ ಗೊತ್ತಾಗಿದೆ ಈಗ. ಅದಕ್ಕೋಸ್ಕರ ನಾವು ಎಲ್ಲದಕ್ಕೆ ಅಡ್ಜಸ್ಟ್ ಹಾಕೊಂಡು ನಾವೆಲ್ಲರೂ ಒಟ್ಟಾಗಿ ನಮ್ಮ ವಿದ್ಯಾಭ್ಯಾಸದ ನಂತರ ನಾನು ನನ್ನ ಉನ್ನತ ಶಿಕ್ಷಣವನ್ನಾಗ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಮಗೇನಾದ್ರೂ ಅವಕಾಶಗಳು ಸಿಕ್ಕಿದಾಗ ನಾವು ಸೈನ್ಯಕ್ಕೆ ಸೇರುವಂತ ಪ್ರಯತ್ನವನ್ನ ಮಾಡೋಣ. ನಾನು ಪ್ರವೀಣ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತಾ, ನೂರಾರು ಜನ ಅವತ್ತು ನಮ್ಮ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಸುಮಾರು 500ಕ್ಕಿಂತ ಹೆಚ್ಚಿನ ವೀರ ಯೋಧರು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಅವತ್ತು ಅದರಿಂದಾಗಿ ತುಂಬಾ ಹೊಡೆತವನ್ನ ತಗೊಂಡಿದ್ದಾರೆ. ಆ ತರದ ಎಲ್ಲ ಕುಟುಂಬಗಳಿಗೆ ಆ ಒಂದು ನೆಮ್ಮದಿ ಎಲ್ಲವನ್ನ ಕೊಡ್ಲಿ, ನಮ್ಮ ದೇಶದ ರಕ್ಷಣೆಯನ್ನ ಮಾಡಿದ್ದಾರೆ. ಆ ಎಲ್ಲ ಹೀರೋ ಯೋಧರು ಮತ್ತೊಮ್ಮೆ ನಮ್ಮ ದೇಶದ ಈ ಇತ್ತೀಚೆಗೆ ನಡೆದಿರತಕ್ಕಂಥ ಅನೇಕ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ಆವತ್ತು ನಡೆದಿರತಕ್ಕಂಥ ಎಲ್ಲ ಯೋಧರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.
ಅಕ್ಷರದ ಆರತಿಯ ಆದಿಪುಣ್ಯ ಅಂತಹ ಭರತಖಂಡದಲ್ಲಿ ಜನಿಸಿರುವಂತಹ ನಾವೇ ಭಾಗ್ಯವಂತರು. ಶ್ರೀಯುತ ಪ್ರವೀಣ್ ಶೆಟ್ಟಿಯವರು ಆಡಿದ ಮಾತುಗಳಲ್ಲಿ ಕೇಳಿದ್ದೇವೆ, ಪಕ್ಕದ ದೇಶದಲ್ಲಿ ಸತ್ತ ಸೈನಿಕನ ದೇಹಕ್ಕೂ ಬೆಲೆ ಇಲ್ಲ, ಆದರೆ ನಮ್ಮ ದೇಶ ನಮ್ಮನ್ನು ರಕ್ಷಿಸುತ್ತಿರುವ ಪರಿಯನ್ನು ನೋಡಿ ನಿಜವಾಗಿಯೂ ಇಂಥ ಪುಣ್ಯಭೂಮಿಯಲ್ಲಿ ಜನಿಸಿರುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಈ ಜಗತ್ತಿಗೆ ಕಾವ್ಯವನ್ನು ಕೊಟ್ಟಂತಹ ಭಾರತದ ರಾಮಾಯಣದಲ್ಲಿ ರಾಮನೇ ಹೇಳಿದ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮಭೂಮಿ ಎನ್ನುವುದು ಜನನಿಗಿಂತಲೂ ಶ್ರೇಷ್ಠವೆನ್ನುವುದು. ಹಾಗಾಗಿ ಇವತ್ತಿನ ಈ ಸಂದರ್ಭ ನಿಮ್ಮೆಲ್ಲರಿಗೂ ಕೂಡ ಈ ಜನ್ಮಭೂಮಿಯ ಮೇಲೊಂದು ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಕಾರಣ ಆಗಿದೆ ಎನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಅಭ್ಯಾಗತರಾಗಿರುವಂತಹ ಲಯನ್ ನಾಯಕ್ ಪ್ರವೀಣ್ ಶೆಟ್ಟಿ ಪಿಲಾರ್ ಸರ್, ನಿಮಗೆ ನಮ್ಮ ಶಕ್ತಿ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರಾಗಿ ಅಭ್ಯಾಗತರಾಗಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಸಲಹೆಗಾರರಾದ ಶ್ರೀಯುತ ರಮೇಶ್ ಕೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ ಎಚ್ ಮತ್ತು ವಸತಿ ಶಾಲೆಯ ಪ್ರಾಂಶುಪಾಲ ಶ್ರೀಮತಿ ಬಬಿತಾ ಸೂರಜ್ ಮೇಡಮ್ ನಿಮಗೂ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಶಾಲೆಯ ಶಿಕ್ಷಕ ವರ್ಗ, ಕಾಲೇಜಿನ ಉಪನ್ಯಾಸಕ ವರ್ಗ, ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು, ನಿಮಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.